ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಶಂಕರ್ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಇವರೇ HSDR ಆಗಿರ್ಬೋದು, GPSTR ಆಗಿರ್ಬೋದು, ರಿಮೈನಿಂಗ್ ಎಲ್ಲ ಕೋರ್ಸ್ಗಳಿಗೂ ನಿಮಗೆ ಯೂಟ್ಯೂಬಲ್ಲಿ ನಮ್ಮ ಯೂಟ್ಯೂಬಲ್ಲಿ ಏನಿದೆ ವಿಡಿಯೋಗಳು ಅವೈಲೇಬಲ್ ಇರ್ತವೆ. ಸೊ ನೀವು ನೋಡಿದ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದೇ ರೀತಿಯೇ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲನ್ನು ಏನು ಮಾಡ್ತೀರಾ, ಶೇರ್ ಮಾಡಿ ಸ್ನೇಹಿತರೆ. ಸೊ ನಮ್ಮಲ್ಲಿ ಇದಲ್ಲದೆ ಎನಿ ಗೌರ್ಮೆಂಟ್ ಜಾಬಿಗೂ ಕೂಡ ನಾವೇನು ಮಾಡ್ತೀವಿ, ಯೂಟ್ಯೂಬಲ್ಲಿ ಕ್ಲಾಸಸ್ಸನ್ನು ನಾವೇನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಇಂದು ನಾನು ಏನು ಮಾಡ್ತೀನಿ ಅಂದರೆ ದ ಪ್ರಾಫಿಟ್ ಆ್ಯಂಡ್ ಲಾಸ್. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು 8 ಕ್ವಶನ್ 9 ಕ್ವಶನ್ ನಾನು ಮುಗಿಸಿದ್ದೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ. ಸೊ ಇದು ಮುಂದಿನ ಭಾಗ ಅಂದರೆ ನೀವು ಯಾರು ಫಸ್ಟ್ನೇದು ಲೆಸನ್ಸ್ ಅಂದರೆ ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಫಸ್ಟ್ನೇ ವಿಡಿಯೋ ನೋಡಿದ್ರೇ ನಿಮಗೆ ಸೆಕೆಂಡ್ನೇ ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ. ಮೊದಲು ನೀವೇನು ಮಾಡ್ತೀರಾ ಅಂದರೆ ಫಸ್ಟ್ನೇ ವಿಡಿಯೋನ ನೋಡ್ಕೊಂಡು ಬಂದು ಎರಡನೇ ವಿಡಿಯೋನ ನೋಡಿ ನಿಮಗೆ ಅದ್ಭುತವಾಗಿ ಲಾಭ ಮತ್ತು ನಷ್ಟ ನಿಮಗೆ 100ಗೆ 100% ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅರ್ಥವಾಗುತ್ತೆ ಸ್ನೇಹಿತರೆ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಏನಂದರೆ ಬೇಸಿಕ್ನ ಹೇಳ್ಬಿಡ್ತೀನಿ ಇನ್ನೊಮ್ಮೆ. ಏನಿಲ್ಲ, ಪ್ರಾಫಿಟ್ ಅಂತ ಬಂದರೆ ನಿಮಗೆ ಎಲ್ಲಾದರೂ ಪ್ರಾಫಿಟ್ ಪರ್ಸೆಂಟೇಜ್ ಶೇಕಡ ಲಾಭ ಅಂತ ನಿಮಗೆ ಏನಾದರೂ ಬಂತು ಅಂದರೆ ಅದೇನೂ ಆಗಲ್ಲ, 100+ ಅಂತ ಬರ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸೊ ನನಗೆ 10% ಲಾಭ ಆಯಿತು, 10% ಲಾಭ ಆಯಿತು ಅಂದರೆ ಐ ಕ್ಯಾನ್ ಟೇಕ್ 100+ ಅಲ್ವಾ, 100+10 ಅಂತ ತೊಗೊತೀನಿ ಅಂದರೆ 110% ಅಂತ ಹೋಗ್ಬೇಕು. ಏನಿಲ್ಲ ಸ್ನೇಹಿತರೆ, ಲಾಭ ಅಂತ ನಿಮಗೆ ಕಿವಿಗೆ ಏನಾದರೂ ಬಿತ್ತು ಅಂದರೆ, ಎಲ್ಲರಾಗಲಿ ಲಾಭ ಅಂತ ನಿಮಗೆ ಕಿವಿ ಬಿತ್ತು ಅಂದರೆ 100ಕ್ಕೆ ಪ್ಲಸ್ ಮಾಡಬೇಕಾಗುತ್ತೆ. ಎಲ್ಲಾದರೂ ನಿಮಗೆ ಲಾಸ್ ಪರ್ಸೆಂಟೇಜು ಶೇಕಡ ನಷ್ಟ ಅಂತ ಬಂತು ಅಂದರೆ 100 ಮೈನಸ್ ಆಗುತ್ತೆ ಸ್ನೇಹಿತರೆ. ಅಂದರೆ ಫಾರ್ ಎಕ್ಸಾಂಪಲ್ಲು 20% ನಷ್ಟ ಆಯಿತು, 20% ನಷ್ಟ ಆಯಿತು ಅಂದರೆ ಏನು ಮಾಡ್ಬೇಕಂದ್ರೆ 100 ಮೈನಸ್ ವಾಟ್ ಅಂದರೆ 20%, 20%ನ ಕಳೆದಾಗ ನಿಮಗೆ ಎಷ್ಟು ಬರುತ್ತೆ, 80% ಅಂತ ಬರ್ಕೊಬೇಕು. ನಿಮಗೆ ಇಷ್ಟು ಗೊತ್ತಿರೋ ಸಾಕು. ಅದಲ್ಲದೆ ನಿಮಗೆ ಲಾಭ ಮತ್ತು ನಷ್ಟ ಫಾರ್ಮುಲಾ ನಿಮಗೆ ಹೇಳಿದ್ದೀನಿ. ಸೊ ಅದು ನೆಕ್ಸ್ಟ್ ಹೇಳ್ತೀನಿ. ಅದಾದಮೇಲೆ ನಿಮಗೆ ಎಲ್ಲಾದರೂ ಆಗಿರಲಿ ಕಾಸ್ಟ್ ಪ್ರೈಸ್ ಅಂದರೆ ಕೊಂಡುಕೊಂಡ ಬೆಲೆ ಏನಾದರೂ ನಿಮಗೆ ಕಿವಿ ಬಿದ್ದರೆ, ಕೊಂಡುಕೊಂಡ ಬೆಲೆ ಅಂತ ಏನಾದರೂ ನಿಮಗೆ ಕಿವಿ ಬಿದ್ದರೆ, ಕೊಂಡುಕೊಂಡ ಬೆಲೆ ಈಸ್ ಆಲ್ವೇಸ್ ಏನಾಗಿರುತ್ತೆ, 100% ಆಗಿರುತ್ತೆ. ಇದ್ರ ಬಗ್ಗೆ ನಿಮಗೆ ಅದ್ಭುತವಾಗಿ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಕ್ಲಾಸಸ್ನ ನೋಡ್ಕೊಂಡು ನೀವು ಎರಡನೇ ಕ್ಲಾಸಸ್ನ ಓದಿ. ಈ 3 ಪಾಯಿಂಟ್ ನಿಮ್ಮ ತಲೆಯಲ್ಲಿತ್ತು ಅಂದರೆ ನೀವು 100ಗೆ 100% ಯಾವ ಕ್ವಶನ್ ಆದರೂ ಭಾಳ ಈಸಿ ಮೆಥಡಲ್ಲಿ ನೀವೇನು ಮಾಡ್ಬೋದು, ದ ಪ್ರಾಫಿಟ್ ಆ್ಯಂಡ್ ಲಾಸ್ನ ಸೊಲ್ಯೂಷನ್ ಮಾಡ್ಬೋದು. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಇದೊಂದೇ ಟಾಪಿಕ್ಕಿಗೆ ಅಂತಲ್ಲ ಸ್ನೇಹಿತರೆ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಯೂಸ್ ಮಾಡ್ಕೊಂಡು ಇನ್ನೂ 3-4 ಟಾಪಿಕ್ಗಳು ನಾವೇನು ಮಾಡ್ತೀವಿ, ಮಾಡ್ತಾ ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಸೊ ಅದಾದಮೇಲೆ ಓಕೆ, ನೆಕ್ಸ್ಟ್ ಲಾಭ ಮತ್ತು ನಷ್ಟ ಅಂದರೆ ನಿಮಗೆ ಫಾರ್ಮುಲಾಸ್ಗಳು ಹೇಳಿದೆ. ಅಂದರೆ ಲಾಭ ಪ್ರಾಫಿಟ್ ಅಂದರೆ ಏನು, ಈ ಫಾರ್ಮುಲಾ ನಮ್ಮ ಹೇಳ್ತೀನಿ. ದ ಪ್ರಾಫಿಟ್ ಅಂದರೆ ಏನು ಅಂದರೆ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ, ಅಂದರೆ ಕೊಂಡುಕೊಂಡ ಬೆಲೆ ಅಂದರೆ ಫಾರ್ ಎಕ್ಸಾಂಪಲ್ಲು ನಾನು ಎಲ್ಲೋ ಒಂದು ಹೋಗ್ಕೊಂಡು ಒಂದು 10 ರೂಪಾಯಿಗೆ ಏನೋ ಒಂದು ಐಟಮ್ನ ತೊಗೊಂಡ್ಬರ್ತೀನಿ ಅಂದರೆ ಅದು 15 ರೂಪಾಯಿಗೆ ಮಾರಿದರೆ ಲಾಭ ಆಗುತ್ತಲ್ಲ. ಅಂದರೆ ಕೊಂಡುಕೊಂಡ ಬೆಲೆ ಅಂದರೆ ಮಾರಿದ ಬೆಲೆಯಲ್ಲಿ, ಯಾವ ಬೆಲೆಯಲ್ಲಿ, ಮಾರಿದ ಬೆಲೆಯಲ್ಲಿ ಕೊಂಡುಕೊಂಡ ಬೆಲೆಯನ್ನು ಕಳೆದಾಗ ನಿಮಗೆ ಪ್ರಾಫಿಟ್ ಬರುತ್ತೆ. ನಿಮಗೆ ಎಷ್ಟು ರೂಪಾಯಿ ಪ್ರಾಫಿಟ್ ಅಂತ ಕೇಳೋದು ತುಂಬ ಕಡಿಮೆ. ಶೇಕಡ ದ ಪ್ರಾಫಿಟ್ ಪರ್ಸೆಂಟ್, ಶೇಕಡ ಪ್ರಾಫಿಟ್ ಪರ್ಸೆಂಟ್ ಅಂತ ಕೇಳಿದ್ರೆ ದ ಶೇಕಡ ಲಾಭವು ಎಷ್ಟು ಅಂತ ಕೇಳಿದ್ರೆ ಶೇಕಡ ಲಾಭವು ಪರ್ಸೆಂಟ್ ಅಂದರೆ ಸೇಲಿಂಗ್ ಪ್ರೈಸ್ ಅಂದರೆ ಮಾರಿದ ಬೆಲೆ ಮೈನಸ್ ಕೊಂಡುಕೊಂಡ ಬೆಲೆ ಡಿವೈಡ್ ಬೈ ಕೊಂಡುಕೊಂಡ ಬೆಲೆ. ವೆರಿ ವೆರಿ ಇಂಪಾರ್ಟೆಂಟ್. ಲಾಭ ಶೇಕಡ ಲಾಭ ಆಗಿರ್ಬೋದು ಅಥವಾ ಶೇಕಡ ನಷ್ಟವಾಗಿರ್ಬೋದು ಸ್ನೇಹಿತರೆ. ದ ಕೊಂಡುಕೊಂಡ ಬೆಲೆ ಏನಿರುತ್ತೆ ಡಿನಾಮಿನೇಟರ್ ಇರುತ್ತೆ ಇಂಟು 100. ದಿಸ್ ಇಸ್ ಯುವರ್ ವಾಟ್ ಅಂದರೆ ದ ಫಾರ್ಮುಲಾ ಆಫ್ ದ ಪ್ರಾಫಿಟ್ ಪರ್ಸೆಂಟೇಜ್. ದ ಪ್ರಾಫಿಟ್ ಪರ್ಸೆಂಟೇಜ್ನ ಫಾರ್ಮುಲಾ ಆಗಿರುತ್ತೆ. ಅದೇ ಥರನೇ ನಷ್ಟಕ್ಕೆ ಒಂದು ಫಾರ್ಮುಲಾ ಇದೆ, ದ ಲಾಸ್ ಪರ್ಸೆಂಟೇಜ್ ಅಂದರೆ ಏನು, ದ ಲಾಸ್ ಅಂದರೆ ಏನಂದರೆ ಕೊಂಡುಕೊಂಡ ಬೆಲೆ. ಫಾರ್ ಎಕ್ಸಾಂಪಲ್ ನಾನು ಒಂದು 10 ರೂಪಾಯಿ ಕೊಟ್ಟು ಯಾವುದೋ ಒಂದು ಬಾಟಲನ್ನು ತೊಗೊತೀನಿ ಅಂದರೆ ಸ್ನೇಹಿತರೆ, ಅದು 9 ರೂಪಾಯಿಗೆ ಏನಾದರೂ ಮಾರಿದರೆ, ತಗೊಂಡು 10 ರೂಪಾಯಿಗೆ 9 ರೂಪಾಯಿಗೆ ಮಾರಿದರೆ ನನಗೆ ಲಾಸ್ ಆಗುತ್ತಲ್ವ. ಅಂದರೆ ಕೊಂಡುಕೊಂಡ ಬೆಲೆ 10 ರೂಪಾಯಿ ಇದ್ದು ಮಾರಿದ ಬೆಲೆ 9 ರೂಪಾಯಿ ಇದ್ದರೆ ನನಗೆ ಎಷ್ಟು ರೂಪಾಯಿ ಲಾಸ್ ಆಗುತ್ತೆ, 1 ರೂಪಾಯಿ ಲಾಸ್ ಆಗುತ್ತೆ. ಅಂದರೆ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ ನಿಮಗೆ ಲಾಸ್ ಆಗುತ್ತೆ. ಹಾಗಾದರೆ ನಿಮಗೆ ಕೇಳೋದೇನು, ಲಾಸ್ ಪರ್ಸೆಂಟೇಜ್ನ ಕೇಳ್ತಾನೆ. ಶೇಕಡ ನಷ್ಟವು ಎಷ್ಟು ಅಂತ ಕೇಳ್ತಾನೆ. ಶೇಕಡ ನಷ್ಟ ಅಂದರೆ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ, ಅಂದರೆ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆಯನ್ನು ಕಳೆದಾಗ ಡಿವೈಡ್ ಬೈ ಕಾಸ್ಟ್ ಪ್ರೈಸ್. ನಾಳಿದ್ರೆ ಲಾಭ ಆಗಿರ್ಬೋದು
ಅಥವಾ ನಷ್ಟ ಆಗಿರ್ಬೋದು, ಆ ಫಾರ್ಮುಲಕ್ಕೆ ಡಿನಾಮಿನೇಟರ್ ಏನಿರುತ್ತೆ ದ ಕಾಸ್ಟ್ ಪ್ರೈಸ್, ಕೊಂಡುಕೊಂಡ ಬೆಲೆಯೇ ಇರುತ್ತೆ, ಇಂಟು 100. ಇಂಟು 100 ಅಂದರೆ ದ ಶೇಕಡ ಅಂತ ಬಂದಾಗ ಇಂಟು 100 ಅಂತ ಬರ್ತದೆ. ಇವು ಫಾರ್ಮುಲಾ. ಈ ಫಾರ್ಮುಲಾ ನೆನಪುಗಳು. ಈ ಫಾರ್ಮುಲಾಗಳನ್ನ ಏನು ಮಾಡ್ತಾರೆ ಅಂದರೆ ತುಂಬ ಸಿಂಪಲ್ ಇದೆ. ಹೇಳ್ತಾನೆ ಕೊಂಡುಕೊಂಡ ಬೆಲೆಯು 50 ರು ಆಗಿದ್ದು ಮಾರಿದ ಬೆಲೆಯು 60 ರೂಗಳಾಗಿದೆ. ಶೇಕಡ ಲಾಭ ಅಂತ ಕೇಳಿದ್ರೆ ಯು ಕ್ಯಾನ್ ಯೂಸ್ ಫಾರ್ಮುಲಾ ಅಥವಾ 2 ಲೈನ್ ಮೆಥಡ್. ಇವೆಲ್ಲಕ್ಕೆಲ್ಲ ಭಾಳ ಈಸಿಯಾಗಿ ನೀವೇನು ಮಾಡೋದು, ಫಾರ್ಮುಲಾ ಅಂತ ಬಂದಾಗ 10 ರೂಪಾಯಿ ಅಂದರೆ ತಗೊಂಡು 50 ರೂಪಾಯಿ 60 ರೂಪಾಯಿಗೆ ಮಾರಿದ್ರೆ ಲಾಭ ಅಲ್ವಾ, ಅದರ ಲಾಭ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಕೊಂಡುಕೊಂಡ ಬೆಲೆ ಎಷ್ಟು 60 ರೂಪಾಯಿ, ಮಾರಿದ ಬೆಲೆ ಎಷ್ಟು 50 ರೂಪಾಯಿ, ಎರಡು ತೆಗೆದಷ್ಟು ಬಂದು 10 ರೂಪಾಯಿ ಲಾಭ ಆಯಿತು. ಆಗ ಅದನ್ನು ಹೇಳಿದ್ರೆ ಡಿನಾಮಿನೇಟರ್ ಇರಬೇಕು, ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು, ಏನಿರಬೇಕು ಕೊಂಡುಕೊಂಡ ಬೆಲೆ ಇರಬೇಕು. ಕೊಂಡುಕೊಂಡ ಬೆಲೆ 50 ರೂಪಾಯಿ ಇಂಟು 100. ಇದನ್ನ ಸಿಂಪ್ಲಿಫೈ ಮಾಡಿದ ಮುಗಿತು 51 52 2 ಅಂದರೆ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 20% ಲಾಭ ಅಂತಲೂ ಕೂಡ ಭಾಳ ಸಿಂಪಲ್ ಆಗಿರೋ ಕ್ವಶನ್ ನೀವೇನು ಮಾಡ್ಬೋದು, ಇದನ್ನು ಫಾರ್ಮುಲಾನ ಯೂಸ್ ಮಾಡೋದು. ಬಟ್ ಆದರೆ ಡಿಫಿಕಲ್ಟ್ ಕ್ವಶನ್ ಬಂತಂದರೆ ಯಾವುದೇ ಕಾರಣಕ್ಕೂ ಫಾರ್ಮುಲಾನ ಯೂಸ್ ಮಾಡಬೇಡಿ ಸ್ನೇಹಿತರೆ. ಯಾಕೆಂದರೆ ನಿಮಗೆ 2 ಲೈನ್ ಮೆಥಡ್ನ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ತಿಳಿಸೀನಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಿಮಗೆ ಹಾಕ್ತೀನಿ ಆ ಲಿಂಕನ್ನು. ಅದನ್ನು ಓದ್ಕೊಳ್ಳಿ, ಅದನ್ನು ಒಂದ್ಸತಿ ನೋಡ್ಕೊಂಡು 2ನೇ ವಿಡಿಯೋಗೆ ಬನ್ನಿ. ನೋಡಿ ಏನು ಕ್ವಶನ್ ಅಂದರೆ, ಒಂದು ಪುಸ್ತಕವನ್ನು 620 ರೂಗಳಿಗೆ ಮಾರಿದರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಚೆಕ್ ಮಾಡಿ ಈ ಥರ ಕ್ವಶನ್ ನಿಮಗೆ ರೈಸ್ ಮಾಡ್ಯಾನೆ. ಸ್ವಲ್ಪ ಡಾಟಾಗಳನ್ನು ಅಂದರೆ ನಂಬರ್ಗಳನ್ನು ಸ್ವಲ್ಪ ಚೇಂಜ್ ಮಾಡ್ತಾನೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ, ಮೆಥಡ್ ಎಲ್ಲ ಸೇಮ್ ಇರುತ್ತೆ. ಒಂದು ಪುಸ್ತಕವನ್ನು 620 ರೂಗಳಿಗೆ ಮಾರಿದರೆ ಶೇಕಡ 7 ನಷ್ಟವಾಗುತ್ತದೆ. ಅಲ್ಲಿ ಏನು ಹೇಳಿದ್ರೆ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಒಂದು ಪುಸ್ತಕವನ್ನು 620 ರೂಗಳಿಗೆ ಮಾರಿದರೆ ಶೇಕಡ 7 ನಷ್ಟವಾಗುತ್ತೆ. ನಿಮಗೆ ಅವಾಗ ಹೇಳಿದ್ದೆ, ನಷ್ಟ ಅಂತ ನಿಮಗೆ ಕಿವಿಗೆ ಬಿತ್ತು ಅಂದರೆ ಅದು 100ಕ್ಕೆ ಮೈನಸ್ ಮಾಡಬೇಕು. ಎಷ್ಟು ನಷ್ಟ? ಶೇಕಡ ಪರ್ಸೆಂಟ್ ನಷ್ಟ ಅಂದರೆ 50 ರೂಪಾಯಿ ನಷ್ಟ ಅಂತಲ್ಲ. ಅವ್ನು ಹೇಳಿದ್ರು ಶೇಕಡ ಅಂತ ಮೆನ್ಷನ್ ಮಾಡಿದರೆ 100%ಗೆ ಮೈನಸ್ ಮಾಡಬೇಕು. ಅವನೇನು ಹೇಳ್ತಾನೆ, ಒಬ್ಬ ವ್ಯಕ್ತಿಯು 620 ರೂಗಳಿಗೆ ಮಾರಿದರೆ 7% ನಷ್ಟವಾಗುತ್ತದೆ. ಅವನು ಹೇಳ್ತಾನೆ 620 ರೂಪಾಯಿಗೆ ಒಂದು ಐಟಮ್ನ ನೀವು ಮಾರಕ್ಕೆ ಕೊಡ್ತೀವಿ. ಯಾವುದೋ ಒಂದು ಐಟಮ್ ಆಗಿರುತ್ತೆ, ಮಾರಕ್ಕೆ ಕೊಟ್ಟೆ ಅಂದರೆ 620 ರೂಗಳಿಗೆ ನೀವು ಒಂದು ಐಟಮ್ನ ಮಾರಕ್ಕೆ ಕೊಟ್ಟೆ ಅಂದರೆ ನಿನಗೆ ಎಷ್ಟು ನಷ್ಟ ಆಗುತ್ತೆ? 7 ನಷ್ಟವಾಗುತ್ತೆ. 7 ನಷ್ಟ ಅಂದರೆ ಎಷ್ಟಕ್ಕೆ? 100ಕ್ಕೆ 7 ನಷ್ಟ ಅಂದರೆ 93% ಆಯಿತು. ನಿಮ್ಗೆ ತಲೆ ಇರಲಿ, ನೆನ್ಪಿಟ್ಕೊಡ್ರಿ, ಆ 100%ಗೆ ನಾನು 7% ಕಳೆದಾಗ 7% ಕಳೆದ ಎಷ್ಟು? 93% ಬಂತು. ಅವನು ನೀಟಾಗಿ ಮೆನ್ಷನ್ ಮಾಡಿದ್ರೆ 620 ರೂಗಳಿಗೆ ಮಾರಿದರೆ 7% ನಷ್ಟವಾಗುತ್ತದೆ. ಮುಂದೋದ, ಹಾಗಾದರೆ ಅದೇ ಪುಸ್ತಕವನ್ನು 700 ರೂಗಳಿಗೆ ಮಾರಿದರೆ, ಹೇಳಿದ್ರೆ ಅಮೌಂಟ್ ಅಂತ ಬಂದಾಗ ಎಲ್ಲಾದರೂ ಆಗಲಿ ಅಮೌಂಟ್ ಕೆಳಗಡೆ ಅಮೌಂಟೇ ಇರಬೇಕು. 700 ರೂಗಳಿಗೆ, ರೂಪಾಯಿ ಕೆಳಗೆ ರೂಪಾಯಿ 700 ರೂಗಳಿಗೆ ಮಾರಿದರೆ ಇಷ್ಟಕ್ಕೆ 700 ರೂಗಳಿಗೆ ಮಾರಿದರೆ ಆತನಿಗೆ ಆಗುವಂಥ ಶೇಕಡ ಲಾಭ ಅಥವಾ ನಷ್ಟವೆಷ್ಟು ಅಂತ ಕೇಳ್ತಾರೆ. ಇವರು ಇಲ್ಲಿ ಬಂದಾಗ ನಿಮಗೆ ಹೆಂಗೆ ಕ್ವಶನ್ ಆಪ್ಷನ್ ಹೆಂಗೆ ರೈಸ್ ಮಾಡ್ತಾನೆ ಅಂದರೆ, ಸೊ ಕ್ವಶನ್ ನಂಬರ್ ಆಪ್ಷನ್ ಏನು ಮೆನ್ಷನ್ ಮಾಡ್ತಾನೆ ಅಂತ 4% ಲಾಸ್ ಅಂತ ಮೆನ್ಷನ್ ಮಾಡ್ತಾನೆ, ಅಥವಾ ನಷ್ಟ ಅಂತ ಮೆನ್ಷನ್ ಮಾಡ್ತಾನೆ. ಆಪ್ಷನ್ ಬಿ 4% ಲಾಭ ಅಂತ ಮೆನ್ಷನ್ ಮಾಡ್ತಾನೆ, ಅಥವಾ 1% ನಷ್ಟ ಅಂತ ಹೇಳ್ತಾನೆ, ಅಥವಾ 1% ಲಾಭ ಅಂತ ಹೇಳ್ತಾನೆ. ಇದೇ ಥರ ಇರುತ್ತೆ ಆಪ್ಷನ್. ನಿಮಗೆ ಪರ್ಸೆಂಟ್ ಎಲ್ಲ ಸೇಮ್ ಇರುತ್ತೆ. ಲಾಭ ನಷ್ಟ ಅನ್ನೋದು ನೋಡಿ ನೀವು ಏನು ಮಾಡಬೇಕು, ಒಂದು ಸತಿ ನೀಟಾಗಿ ರವನ್ನ ಶೇಡ್ ಮಾಡಬೇಕಾಗುತ್ತೆ. ನೀವು ರವನ್ನ ಶೇಡ್ ಮಾಡುವಾಗ ಮೈ ಮರ್ತೀರಿ ಅಂದರೆ ನಷ್ಟ ಹೋಗಿ ಲಾಭ ಹಾಕಿ ನಷ್ಟ ಹಾಕಿದೆ ಅಂದರೆ ನೀವು ಒಂದು ಸತಿ ಶೇಡ್ ಮಾಡಾದ್ಮೇಲೆ ಮತ್ತೊಂದು ಸತಿ ಬೇರೆ ಶೇಡ್ ಮಾಡಿದರೆ ಅದು ಏನೋ ಕ್ವಶನ್ನೇ ನಿಮಗೆ ಕೌಂಟ್ ಮಾಡಲ್ಲ. ಶೇಡ್ ಮಾಡುವಾಗ ಯೋಚನೆ ಮಾಡಿ ಶೇಡ್ ಮಾಡಬೇಕಾಗುತ್ತೆ, ನೆನಪುಗಳು. ಅದೇ 700 ರೂಗಳಿಗೆ ಮಾರಿದರೆ ಆತನಿಗೆ ಆಗುವಂಥ ಶೇಕಡ ಎಷ್ಟು ಆಗುವಂಥ ಲಾಭ ಅಥವಾ ಯಾವ ಲಾಭ ಆಗುವಂಥ ಶೇಕಡ ಬರ್ಕೊಳ್ಳಿ. ಶೇಕಡ ಲಾಭ ಅಥವಾ ನಷ್ಟವು ಎಷ್ಟಿದೆ? ಶೇಕಡ ಲಾಭ ನಷ್ಟ, ಶೇಕಡ ಅಂದರೆ ಪರ್ಸೆಂಟೇಜ್ ಕೆಳಗಡೆ ಪರ್ಸೆಂಟೇಜ್ ಬೇಕು ಎಕ್ಸ್ ಅಂತ ಬರ್ತದೆ. ಇವಾಗ ಏನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಸೊ ಏನು ಮಾಡ್ತೀನಿ ಅಂದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಎಕ್ಸ್ ಇಂಟು 650 ಅಂದರೆ 620 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 700 ಇಂಟು 93. ಇದನ್ನು ಡಿವೈಡ್ ಮಾಡ್ತೀವಿ. ಎರಡು ಮಧ್ಯೆ ಮಲ್ಟಿಪ್ಲಿಕೇಶನ್ ಅಂದರೆ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ದ ಎಕ್ಸ್ ಈಸ್ ಈಕ್ವಲ್ ಟು ದ 700. 700 ಇಂಟು 93 ಡಿವಿಜಬಲ್ ಬೈ ಏನದು 620 ಆಯಿತು. ಸೊ ಇಲ್ಲೇನು ಮಾಡ್ತೀವಿ, ದ 0 ವಿಲ್ ಬಿ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ದ ಕ್ಯಾನ್ಸಲ್ ಆದಮೇಲೆ ಏನಿತ್ತು, ಇಲ್ಲಿಂದ 2ರಿಂದ ಡಿವೈಡ್ ಆದ 2 ಸಿಂಪಲಾಗೆ ಮಾಡಿ. 2 ಎಷ್ಟಲೇ? 2 3 2 1 ಸೊ 2 35. ನೆಕ್ಸ್ಟ್ ಏನಾಗುತ್ತೆ, ಸೊ 31 1 31 3 ಈಸಿಯಾಗಿ ಕ್ಯಾನ್ಸಲ್ ಆಯ್ತು ನೋಡಿರಿ.
ಓಕೆನಾ. ಇದು 31 ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ 35 ಇಂಟು 3 ದ ಎಕ್ಸ್ ಈಸ್ ಈಕ್ವಲ್ ಟು 35 ಇಂಟು 3 ಆಯಿತು. ದ ಎಕ್ಸ್ ಈಸ್ ಈಕ್ವಲ್ ಟು ಅಂತಂದರೆ ಮಲ್ಟಿಪ್ಲೈ ಮಾಡಿದಾಗ 105 ಆಗುತ್ತೆ, 105 ಆಗುತ್ತೆ. 35 ಮೂರಲೆ 105 ಆಗುತ್ತೆ. ಇಲ್ಲಿ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನಾಳಿದ್ದು 105% ಆಯಿತು. ಇಲ್ಲಿ ನೀವು ನೋಡಿದ್ದೀರಾ, ನಾನು ಹೇಳಿದ್ದೀನಿ ಪರ್ಸೆಂಟೇಜ್ ಕೇಳಿದರೆ ನಾನು 100 ಮೇಲೆ ಬಂದರೆ ಲಾಭ, 100 ಕೆಳಗಡೆ ಬಂದರೆ ನಷ್ಟ. ಹೌದಲ್ಲ, ಇದು 100 ಮೇಲಿದೆಯಾ 100 ಕೆಳಗಿದೆಯಾ? ಇದು 100ನ ಮೇಲಿದ್ದಾಗ ಎಷ್ಟು ಜಾಸ್ತಿ ಇದೆ? 100ಕ್ಕಿಂತ 5% ಜಾಸ್ತಿ ಇರೋಕಣ. ಹಾಗಾದರೆ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಶೇಕಡ ಎಷ್ಟು ಲಾಭ? 5% ಏನಾಗುತ್ತೆ ಸ್ನೇಹಿತರೆ, ಆತನಿಗೆ ಲಾಭವಾಗುತ್ತದೆ. ಎಷ್ಟು ಪರ್ಸೆಂಟು? ಆತನಿಗೆ 5% ಲಾಭವಾಗುತ್ತೆ. ನೆನಪುಗಳು ಇದೇ ಕ್ವಶನಲ್ಲಿದೆ. 5% ಲಾಭ, 5% ನಷ್ಟ ಅಂತ ಕೊಡ್ತಾನೆ. ನೀವು ಮಾಡುವಾಗ ಸ್ವಲ್ಪ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಬೇಕು. ನೀಟಾಗಿ ಅರ್ಥ ಆಗಿದೆ ಅಂತ ಕಾಣುತ್ತೆ. ಈ ಕ್ವಶನಿಂದ ಸ್ವಲ್ಪ ನಿಮಗೆ ಫಸ್ಟ್ ಟೈಮ್ ನೋಡಬೇಕಾದ್ರೆ ಅಂದರೆ ಮೀನ್ಸ್ ಪ್ರೀವಿಯಸ್ ವಿಡಿಯೋ ನೋಡ್ಲಿದ್ದಂಗೆ ಇದು ನೋಡಿದ್ರಿ ಅಂದರೆ ಅದನ್ನು ಸ್ವಲ್ಪ ನೋಡ್ಕೊಂಬಂದು ಇದು ನೋಡಿ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಇಲ್ಲೇ ಮಾಡ್ತೀವಿ. ಈ ಕ್ವಶನ್ ನೋಡಿದರೆ ಈ ಥರ ಕ್ವಶನ್ ನಿಮ್ಮ ಪ್ರೀವಿಯಸ್ ಎಕ್ಸಾಮಲ್ಲಿ ತುಂಬ ಬಾರಿ ಕೇಳಿದ್ದೇನೆ. ಈ ಥರ ಕ್ವಶನ್ ಭಾಳ ಸಿಂಪಲ್ ಆಗಿರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಎಡುತ್ತಾರೆ ಈ ಕ್ವಶನಲ್ಲಿ. ಏನಿದೆ ಕ್ವಶನ್? ಒಬ್ಬ ವ್ಯಕ್ತಿ 2 ವಾಚ್ಗಳನ್ನು ತಲಾ ಅಂದರೆ ಪ್ರತಿಯೊಂದನ್ನು 1200 ರೂಗಳಿಗೆ ಮಾರುತ್ತಾನೆ. ತಲೆಯಲ್ಲಿ ಮಾರುತ್ತಾನೆ ಅಂದರೆ ನಥಿಂಗ್ ಬಟ್ ಅಂದರೆ ಸೇಲಿಂಗ್ ಪ್ರೈಸ್ ಯಾವತ್ತೂ ಕೂಡ 100% ಆಗಿರಲ್ಲ. ಕೊಂಡುಕೊಂಡ ಬೆಲೆ ಮಾತ್ರ ಏನಾಗಿರುತ್ತೆ, 100% ಆಗಿರುತ್ತೆ ಸ್ನೇಹಿತರೆ. ಅಲ್ಲೇ ಮಾಡ್ತಾನೆ ಅಂದರೆ 2 ವಾಚನ್ನು ಏನು ಮಾಡ್ತಾನೆ, 1200 ರೂಪಾಯಿ 1200 ಮಾರ್ತಾನಂತೆ. ಒಂದನ್ನು ಶೇಕಡ 20 ಲಾಭಕ್ಕೆ, ಮತ್ತೊಂದನ್ನು ಶೇಕಡ 20 ನಷ್ಟಕ್ಕೆ. ಇದು ಮಾರುತ್ತಾನೆ ಅಲ್ಲ, ಕೊಂಡುಕೊಳ್ಳುತ್ತಾನೆ. ಹಾಗಾದರೆ ಆತನಿಗೆ ಆಗುವಂಥ ಶೇಕಡ ಲಾಭ ಅಥವಾ ಶೇಕಡ ನಷ್ಟವು ಎಷ್ಟು ಅಂತ ಕೇಳ್ತಾನೆ. ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಏನು ಬರಿತಾ ಹೋಗ್ತೀನಿ. 2 ವಾಚ್ ಇದೆ ಅಂತೆ. 2 ವಾಚನ್ನು ಏನು ಮಾಡ್ತಾನೆ ಅಂದರೆ, ಒಂದನ್ನು 1200ಕ್ಕೆ ಮತ್ತೊಂದನ್ನು 1200ಕ್ಕೆ ಏನು ಮಾಡ್ತಾನೆ ಅಂದರೆ ಅವನು ಮಾರುತ್ತಾನೆ ಅಂದ್ರೇನು, ಸೇಲಿಂಗ್ ಪ್ರೈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸೇಲಿಂಗ್ ಪ್ರೈಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ ಡಿಸೈಡ್ ಮಾಡುತ್ತೆ ಇದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂತ. ಯಾವಾಗ? ದ ಪರ್ಸೆಂಟೇಜು ಸೇಮ್ ಇದ್ದಾಗ. ಹೇಳ್ತಾ ಹೋಗ್ತಾನೆ, ಏನು ಹೇಳ್ತಾನೆ? ಸೊ ಒಂದನ್ನು ಶೇಕಡ 20 ಲಾಭಕ್ಕೆ, 20% ಲಾಭಕ್ಕೆ ಮಾರ್ತಾನಂತೆ. ಮತ್ತೊಂದನ್ನು ಶೇಕಡ 20% ನಷ್ಟಕ್ಕೆ ಕೊಡ್ತಾನಂತೆ. ಹಾಗಾದ್ರೆ ಅಂದರೆ ನನಗೆ ಮಾರಿದ ಬೆಲೆ ಕೊಟ್ಟಾನೆ. ಮಾರಿದ್ರೆ ಒಂದನ್ನು 1200ಕ್ಕೆ ಮಾರ್ತಾನಂತೆ, ಮತ್ತೊಂದನ್ನು 1200ಕ್ಕೆ ಮಾರ್ತಾನಂತೆ. ಅಲ್ಲೇ ಮಾಡ್ತಾನೆ ಒಂದನ್ನು ಶೇಕಡ 20 ಲಾಭಕ್ಕೆ ಕೊಂಡುಕೊಳ್ಳೋದು ಅಂದರೆ ಇದನ್ನು 20 ಲಾಭಕ್ಕೆ ಕೊಂಡ್ಕೊಂತ ಅಂತ, ಇನ್ನೊಂದು 20% ನಷ್ಟಕ್ಕೆ ಕೊಂಡ್ಕೊಂತ ಅಂತ. ನೋಡಿದ್ರೆ ಇದನ್ನು ನಾವು ಭಾಳ ಈಸಿಯಾಗಿ ಶಾರ್ಟ್ ಕಟ್ಟಲ್ಲಿ ನೀವು ಮಾಡ್ಬೋದು, ಭಾಳ ಈಸಿಯಾಗಿ ಮಾಡ್ಬೋದು ಇವರೇ. ಬಟ್ ಆದರೆ ಶಾರ್ಟ್ ಕಟ್ ಹೇಳೋಕ್ಕಿಂತ ಮೊದಲು ನಾನು ನಾರ್ಮಲ್ ಮೆಥಡ್ನ ಹೇಳ್ತೀನಿ. ಯಾಕೆ ನಾರ್ಮಲ್ ಮೆಥಡ್ ಹೇಳ್ತೀನಿ ಅಂದರೆ, ಯಾವಾಗಾದರೂ ನಿಮಗೆ ಅಮೌಂಟ್ ಇದ್ದು ಪರ್ಸೆಂಟೇಜ್ ಏನಾಗಲಿ 10% ಲಾಭಕ್ಕೆ 20% ನಷ್ಟಕ್ಕೆ ಮಾರಿದರೆ ಇಲ್ಲೇ. ಸೊ ಒಂದು ನೋಡಿ 20% ಲಾಭಕ್ಕೆ ಮತ್ತು 20% ನಷ್ಟಕ್ಕೆ ಕೊಂಡುಕೊಳ್ಳುತ್ತಾನೆ. 20% ಲಾಭಕ್ಕೆ 20% ನಷ್ಟಕ್ಕೆ, ಒಂದು 20% ಲಾಭಕ್ಕೆ ಒಂದು 20% ನಷ್ಟಕ್ಕೆ ಕೊಡೋ ಬದಲಿಗೆ 10% ಲಾಭಕ್ಕೆ 20% ನಷ್ಟಕ್ಕೆ ಅಂತ ಕೊಟ್ಟಾಗ ಶಾರ್ಟ್ಕಟ್ ಮೆಥಡಿಗಿಂತ ನಿಮ್ಮ ನಾರ್ಮಲ್ ಮೆಥಡ್ ಭಾಳ ಈಸಿಯಾಗಿ ಮಾಡ್ಬೋದು. ನಾನು ಇಲ್ಲಿ ಮಾಡ್ತೀನಿ, ನಿಮಗೆ ನಾರ್ಮಲ್ ಮೆಥಡಲ್ಲಿ ನಿಮಗೆ ಈ ಕ್ಲಾಸ್ನ ಹೇಳ್ತಾ ಹೋಗ್ತೀನಿ. ಈ ನಾರ್ಮಲ್ ಮೆಥಡ್ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಕಟ್ ಮೆಥಡಲ್ಲಿ ಹೆಂಗೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವಾಗ ಪರ್ಸೆಂಟೇಜು ಸೇಮ್ ಇದ್ದಾಗ ಶಾರ್ಟ್ಕಟ್ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಏನು ಮಾಡ್ತೀನಿ, ಒಂದು ನೋಡಿ, ನಮಗೆ ಏನೇ ಆಗಲಿ ಮಾರಿದರೆ ನಮಗೆ ಲಾಭ ಆಗಬೇಕು ಮತ್ತು ನಷ್ಟ ಆಗಬೇಕು ಅಂದರೆ ಮೊದಲು ನಾವು ಕೊಂಡ್ಕೊಂಡಿರೋ ಬೆಲೆ ಗೊತ್ತಿರಬೇಕು. ಬಟ್ ನಿಮಗೆ ಇಲ್ಲಿ ಕೊಟ್ಟಿದ್ದೇನೋ ಮಾರಿದ ಬೆಲೆ ಕೊಟ್ಟಿದ್ದಾನೆ. ಕೊಂಡುಕೊಂಡ ಬೆಲೆ ಹೆಂಗೆ ಕಂಡಿದ್ದೀರ? 1200 ರೂಗಳಿಗೆ ಮಾರಿದರೆ 20% ಲಾಭವಾಗುತ್ತೆ. 1200 ರೂಗಳಿಗೆ ಮಾಡಿದರೆ ಮೊದಲನೇ ವಾಚ್ 20% ಲಾಭ ಆಗುತ್ತೆ. ಅಂದರೆ ಫಸ್ಟ್ನೇ ವಾಚ್ ಬಗ್ಗೆ ಮಾತಾಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ನೋಡಿದ್ರೆ 1200 ರೂಗಳಿಗೆ ಮಾರಿದರೆ 20% ಲಾಭ ಅಂದರೆ ಏನಾಗುತ್ತೆ ಅಂದರೆ, ಮಾರಿದರೆ 20% ಲಾಭ ಅಂದ್ರೇನು 120%. ಇದನ್ನು ಭಾಳ ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೆಕ್ಸ್ಟು 1200 ರೂಗಳಿಗೆ ಮಾರಿದರೆ ನೋಡಿ, ನಾನು ಮೊದಲನೇದೇ ಮಾಡಿದೆ 1200 ರೂಗಳಿಗೆ ಮಾರಿದರೆ 20% ಲಾಭವಾಗುತ್ತೆ. ನನಗೇನು ಬೇಕು? ಕೊಂಡುಕೊಂಡ ಬೆಲೆ ಬೇಕಲ್ಲ. ಮೊದಲನೇ ವಾಚು ಕೊಂಡುಕೊಂಡ ಬೆಲೆ ಬೇಕಲ್ಲ. ಹಾಗಾದ್ರೆ ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ ಸ್ನೇಹಿತರೆ? 100% ಆಗಿರುತ್ತೆ. ಇಲ್ಲಿ ಏನಾಗುತ್ತೆ? X ಆಗಿರುತ್ತೆ. ಇವಾಗ ಏನು ಮಾಡ್ತೀವಿ, ಸೊ ಡಿವೈಡ್ ಮಾಡ್ತೀವಿ. ಇಲ್ಲಿ ದ 0 ಕ್ಯಾನ್ಸಲ್ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 12 ಒಂದಲೇ ಈಕ್ವಲ್ ಇರೋ ಕಾರಣ ಕ್ಯಾನ್ ಏಬಲ್ ಟು ಡಿವೈಡ್ ನ್ಯೂಮರೇಟರ್. ಸೊ 12 ಒಂದಲೇ 12, 12 ಹತ್ತಲೇ
120 ಆಗುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಇಂಟು 100 ಅಂದರೆ 1000 ರೂಪಾಯಿ ಆಗುತ್ತೆ. ಅಂದರೆ ಮೊದಲನೇ ವಾಚಿನ ಕೊಂಡುಕೊಂಡ ಬೆಲೆ ಎಷ್ಟು? 1000 ರೂಪಾಯಿ ಅಂತೆ. 20% ಲಾಭಕ್ಕೆ ಮಾಡಿದ್ರೆ 1200 ರೂಪಾಯಿ ಆಗುತ್ತೆ ಅಂತೆ. ಅದೇ ಥರನೇ ಸೆಕೆಂಡ್ ವಾಚ್ ಅಂದರೆ 1200 ರೂಗಳಿಗೆ ಅವ್ನು ಮಾರಿದರೆ ಅದೇ ಇನ್ನೊಂದು ವಾಚನ್ನ 20% ಏನಾಗುತ್ತೆ ನಷ್ಟ ಹೋಗುತ್ತೆ. ತುಂಬ ಜನ ಏನು ಮಾಡ್ತಾರೆ ಸ್ನೇಹಿತರೆ, 20% ಲಾಭ 20% ನಷ್ಟ, ಅವನಿಗೇನು ಲಾಭನೂ ಆಗಿಲ್ಲ ನಷ್ಟನೂ ಆಗಿಲ್ಲ ಅಂತ ಅಲ್ಲಿ ಆಪ್ಷನ್ ಹೇಳಿ ನೀಟಾಗಿ ಕೊಟ್ಟಿರ್ತಾರೆ, ನೋ ಲಾಸ್ ನೋ ಪ್ರಾಫಿಟ್ ಅಂತ. ಎಲ್ಲ ಏನು ಮಾಡ್ತಾರೆ, ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ಫಸ್ಟ್ನೇ ಆಪ್ಷನ್ನೇ ಕೊಟ್ಟಿರ್ತಾನೆ. ನೀವು ಲಾಭನೂ ಇಲ್ಲ ನಷ್ಟನೂ ಅಂತ ನೀವು ರೌಂಡ್ ಮಾರಕ್ಕೆ ಹಾಕಿ ಬಂದ್ರಿ ಅಂದರೆ ಮುಗಿತು, ಮಠ ಹತ್ತಿದ್ರಿ ಅಂತಾನೆ. ಸೊ ನೀವು ನೀಟಾಗಿ ಅರ್ಥ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನಲ್ಲಿ ಇಲ್ಲಿ ಮಾರುತ್ತಾನೆ ಅಂತ ಕೊಟ್ಟ ಅಂದರೆ ಏನು ಮಾಡಬೇಕು, ಇದೇ ಜಾಗದಲ್ಲಿ ಕೊಂಡುಕೊಳ್ಳುತ್ತಾನೆ ಅಂತ ಕೊಟ್ಟರೆ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ. ಏನು ಮಾಡ್ತೀನಿ, ಸೆಕೆಂಡ್ನೇ ಬರ್ತೀನಿ. ಸೆಕೆಂಡ್ 1200 ರೂಗಳಿಗೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. 1200 ರೂಗಳಿಗೆ ಏನು ಮಾಡಿದ್ದಾರೆ, ಮಾರಿದರೆ 20% ನಷ್ಟ. 20 ಅಂದರೆ 80% ನಷ್ಟ. ಹಾಗಾದ್ರೆ ನನಗೆ ಏನು ಬೇಕು, ಏನೇ ಬೇಕು ಅಂದರೂ ಕೊಂಡುಕೊಂಡ ಬೆಲೆ ಬೇಕು. ಕೊಂಡುಕೊಂಡ ಬೆಲೆ 100% ಆಗಿರುತ್ತೆ, ದ ಎಕ್ಸ್ ಆಗಿರುತ್ತೆ. ಇಲ್ಲೇನು ಮಾಡ್ತೀನಿ, ಅಗೇನ್ ಡಿವೈಡ್ ಮಾಡ್ತೀನಿ. ದ 0 ಕ್ಯಾನ್ಸಲ್ ಆಯಿತು. ಡಿವೈಡ್ ಮಾಡ್ಕೊಳ್ಳಿ. 8 1 8, ದ 8 1 8 ಎಷ್ಟು ಉಳಿತು, 4 ಉಳಿತು. 8 5 40, 15 ಇಂಟು 100 ಅದು ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು 1 ಎಕ್ಸ್ ಆಯಿತು. 15 ಇಂಟು ಏನಾಯ್ತು 100 ಆಯಿತು. ದ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು, ದ 1500 ರೂಪಾಯಿ ಆಯಿತು. ಅಂದರೆ ಇದರ ಬೆಲೆ ಕೊಂಡುಕೊಂಡ ಬೆಲೆ ಏನಾಯ್ತು 1500 ರೂಪಾಯಿ. ನೋಡಿ ಇಲ್ಲಿ ಕೊಂಡುಕೊಂಡ ಬೆಲೆ 1000 ರೂಪಾಯಿ, 20% ಲಾಭಕ್ಕೆ ಮಾರ ಕೊಡ್ತಾನೆ 1200 ರೂಪಾಯಿ ಆಗುತ್ತೆ. ಕೊಂಡುಕೊಂಡ ಬೆಲೆ 1500 ರೂಪಾಯಿ, 20% ಏನಾಗುತ್ತೆ ನಷ್ಟಕ್ಕೆ ಮಾರ ಕೊಟ್ಟರೆ 1200 ರೂಪಾಯಿ ಮಾರ ಕೊಡ್ತಾನೆ. ಅಂದರೆ ಇವೆರಡೂ ವಾಚಿಂದ ಇವೆರಡೂ ವಾಚಿಂದ ಕೊಂಡುಕೊಂಡ ಬೆಲೆ ಎಷ್ಟು, ಇವೆರಡೂ ವಾಚಿಂದ ಕೊಂಡುಕೊಂಡ ಬೆಲೆ ಎಷ್ಟು ಅಂದರೆ 2400 ರೂಪಾಯಿ ಆಗುತ್ತೆ ಎರಡೂ ವಾಚಿಂದ. ಅದೇ ರೀತಿ ಎರಡೂ ವಾಚಿಂದ ಮಾರಿದ ಬೆಲೆ ಸೇಲಿಂಗ್ ಪ್ರೈಸ್ ಮಾರಿದ ಎಷ್ಟೊಂದು 2500 ರೂಗಳು ಆಗುತ್ತೆ. ಗಮನ ಇಟ್ಕೊಳ್ಳಿ, ಕೊಂಡುಕೊಂಡ ಬೆಲೆ 2400, ಎರಡು ವಾಚಿಂದ ಹೇಳ್ತಿರೋದು. ಎರಡು ವಾಚಿಂದ ಮಾರಿದ ಬೆಲೆ ಎಷ್ಟು, 2500. ಅಂದರೆ ಎರಡು ವಾಚಿಂದ ಕೊಂಡುಕೊಂಡ ಬೆಲೆ 2400 ರೂಪಾಯಿ ಇದೆ. ಎರಡು ವಾಚಿಂದ ಮಾರಿದ ಬೆಲೆ 2500 ರೂಪಾಯಿ ಅಂದರೆ ಅವ್ನಿಗೆ 100 ರೂಪಾಯಿ ನಷ್ಟ ಆಗುತ್ತೆ. ನೀವೇನಾರ ಮೈ ಮರ್ತಿ ಪರ್ಸೆಂಟೇಜ್ 20 ಕೊಟ್ಟಾನೆ, ನೀವು ಲಾಭನೂ ಆಗಲ್ಲ ನಷ್ಟನೂ ಆಗಲ್ಲ ಅಂತ ಜೈ ಅಂತ ಯಾವುದೋ ಒಂದು ಹಾಕಿ ಬಂದರೆ ಮಠ ಹತ್ತಿದ್ದೀರ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇವಾಗ ಏನು ಮಾಡಬೇಕು, ಕೊಂಡುಕೊಂಡ ಬೆಲೆ ಇಸ್ ಆಲ್ವೇಸ್ ಏನಾಗಿರುತ್ತೆ 100%. ಅವನಿಗೆ ಶೇಕಡ ಲಾಭವು ಎಷ್ಟು ಅಥವಾ ಶೇಕಡ ಅಂದರೆ ನಷ್ಟ ಆಗುತ್ತೆ, ನೀವು ಲಾಸ್ ಪರ್ಸೆಂಟೇಜ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಅಂದರೆ 1200 ರೂಗಳಿಗೆ 2000 ಟೋಟಲ್ 2ರಿಂದ 2400 ಈಸ್ ಈಕ್ವಲ್ ಟು 100%. ಯಾಕೆಂದರೆ ಕೊಂಡುಕೊಂಡ ಬೆಲೆ, ಹಾಗಾದ್ರೆ ಮಾರಿದ ಬೆಲೆ ಎಷ್ಟು 2500 ಈಸ್ ಈಕ್ವಲ್ ಟು ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊತೀನಿ. ಓಕೆನಾ, ಇಲ್ಲೇನು ಮಾಡ್ತೀವಿ 20 ಕ್ಯಾನ್ಸಲ್ ಆಗುತ್ತೆ. ಅದರ್ವೈಸ್ ಎಕ್ಸ್ ಇಂಟು 25 ಅಂದರೆ ದ 24x ಏನಾಗುತ್ತೆ. ಇದಕ್ಕಿಂತ ನೀವು ಕೊಂಡುಕೊಂಡ ಬೆಲೆ ಮಾರಿದ ಬೆಲೆ ಇದೆ, ನೀವು ಈಸಿಯಾಗಿ ಯಾವ್ದು ಮಾಡ್ಬೋದು, ಫಾರ್ಮುಲಾ ಮೆಥಡ್ನ ಮಾಡ್ಬೋದು ಬೇಕಾದ್ರೆ, ಅಥವಾ ಈ 2 ಲೈನ್ ಮೆಥಡನ್ನ ಮಾಡ್ಕೊಳ್ಳಿ. ದ ಫಾರ್ಮುಲಾ ಅಂದರೆ ಇವ್ನಿಗೆ ಲಾಸ್ ಆಗುತ್ತೆ ಎಷ್ಟು, 100 ರೂಪಾಯಿ ಲಾಸ್ ಆಗುತ್ತೆ. ದ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇದೆ, ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆ ಕೇಳಿದ್ರೆ 2500 ರೂಪಾಯಿದಲ್ಲಿ 2400 ರೂಪಾಯಿ ಕೇಳಿದ್ರೆ ಎಷ್ಟು 100 ರೂಪಾಯಿ ಆಯಿತು. ಡಿನಾಮಿನೇಟರ್ ಏನಾದ್ರು ಕೊಂಡುಕೊಂಡ ಬೆಲೆ ಬರುತ್ತೆ, 2400 ಇಂಟು 100 ಮಾಡಿದಾಗ ದ 0 ಕ್ಯಾನ್ಸಲ್ ಆಯಿತು. 24 ಒಂದಲೇ, ಸೊ 2400 ರೂಪಾಯಿ ಆಗುತ್ತೆ ಇಂಟು 100. ಸೊ ಏನಾಗ್ತಂದರೆ ದ 2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ದ ಡಿವೈಡ್ ಮಾಡಿದಾಗ ಎಷ್ಟಾದಂದರೆ ನಿಮಗೆ 3 ಪಾಯಿಂಟ್, ದ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ದ 3.99 ಸಮಥಿಂಗ್ ಅಂತ ಬರುತ್ತೆ. ಏನು ಬರುತ್ತೆ, ದ 25 ಅಂದರೆ 25 ಓಕೆ ಏನಂದರೆ ದ 4 ಪಾಯಿಂಟ್ ಸಮಥಿಂಗ್, ದ 4 ಪಾಯಿಂಟ್ ಸಮಥಿಂಗ್ ಏನೋ ಬರ್ತಾ ಹೋಗುತ್ತೆ. ಸೊ ಚೂ ಕಟ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಸೇರಿಸ್ಕೊಳ್ಳಿ ಆಯ್ತಾ. ಏನು ಮಾಡ್ತೀವಿ ಅಂದರೆ ಇವಾಗ ನಮಗೆ ಎರಡು ವಾಚಿಂದ ಕೊಂಡುಕೊಂಡ ಬೆಲೆ ಎಷ್ಟು 2500 ರೂಪಾಯಿ ಆಗುತ್ತೆ. ಆ ಎರಡೂ ವಾಚಿಂದ ನಿಮಗೆ ಮಾರಿದ ಬೆಲೆ ಸೇಲಿಂಗ್ ಪ್ರೈಸ್ ಏನಾಗುತ್ತೆ, ಎರಡು ವಾಚಿಂದ 2400 ರೂಪಾಯಿ ಆಗುತ್ತೆ. ಕಾಮನ್ ಸೆನ್ಸು ಇದರಿಂದ ಇದನ್ನು ಕಂಪೇರ್ ಮಾಡ್ಕೊಳ್ಳಿ. ಕಂಪೇರ್ ಮಾಡಿದಾಗ ಏನು ಮಾಡ್ತದೆ, ಯು ಕ್ಯಾನ್ ಯೂಸ್ ಅನ್ ಫಾರ್ಮುಲಾ. ದ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಾಗುತ್ತೆ, ದ ಲಾಸ್ ಪರ್ಸೆಂಟೇಜ್. ಇದು ಸಿಂಪಲ್ ಆಗಿದೆ, ಯು ಕ್ಯಾನ್ ಯೂಸ್ ಲಾಸ್ ಪರ್ಸೆಂಟೇಜ್ ಅಂದರೆ ಏನಾಗುತ್ತೆ, ಫಾರ್ಮುಲಾ ಯೂಸ್ ಮಾಡ್ತೀನಿ. ಆ ಕೊಂಡುಕೊಂಡ ಬೆಲೆಯಲ್ಲಿ ಮಾರಿದ ಬೆಲೆ ಕೇಳಿದ ಎಷ್ಟಾದ
ಮಾಡೋದು ಎಷ್ಟೊಂದು ಲಾಸ್ಟ್ ಪರ್ಸೆಂಟೇಜ್ ಈಕ್ವಲ್ ಟು ಎಷ್ಟೊಂದು 100 ರೂಪಾಯಿ ಆಯಿತು ಡಿವೈಡ್ ಬೈ ಡಿನಾಮಿನೇಟರ್ ಏನಾಗಿರುತ್ತೆ ಕೊಂಡುಕೊಂಡ ಬೆಲೆನೇ ಆಗಿರುತ್ತೆ ಇಂಟು 100 ಆಗಿರುತ್ತೆ 2 ಕ್ಯಾನ್ಸಲ್ 25 ಒಂದಲೇ 25 4 ಆಗುತ್ತೆ ದ ಲಾಸ್ಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 4% ಆಗುತ್ತೆ. ನೀವು ಇಷ್ಟು ಉದ್ದ ಮಾಡೋದೇನಿಲ್ಲ ಕೇವಲ 2 ಲೈನಲ್ಲಿ ನಾವೇನು ಮಾಡೋದು ಇದನ್ನು ಆನ್ಸರ್ ಮಾಡ್ಬೋದು. ಬಟ್ ಆದರೆ ಇದು ಗೊತ್ತಿರಲಿ ಈ ಮೆಥಡ್ ಯಾಕೆ ನಿಮಗೆ ಗೊತ್ತಿರಲಿ ಅಂದರೆ ಸ್ನೇಹಿತರೆ ಏನಾದರೂ ಪರ್ಸೆಂಟೇಜು ಚೇಂಜ್ ಮಾಡಿದಾಗ ಈ ಮೆಥಡ್ನ ಯೂಸ್ ಮಾಡಿಕೊಡ್ರಿ ಅದೇ. ಬಟ್ ಇದು ಕೊಂಡುಕೊಂಡ ಮಾರಿದ ಬೆಲೆ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟು ಈ ಮಾರುತ್ತಾನೆ ಅನ್ನೋದನ್ನ ನೀಟಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆ ಏನು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಏನಂದರೆ ನೆಕ್ಸ್ಟ್ ಕ್ವಶನ್ಸಲ್ಲಿ ನಿಮಗೆ ಹೇಳ್ತೀನಿ ಕೇಳ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಇದನ್ನ ಶಾರ್ಟ್ಕಟ್ ಮೆಥಡ್ ಹೆಂಗೆ ಮಾಡೋದು ಏನಿಲ್ಲ ಸ್ನೇಹಿತರೆ ಇಲ್ಲಿ ಮಾರುತ್ತಾನೆ ಅಂತ ನಿಮ್ಗೆ ನೀಟಾಗಿ ಮೆನ್ಷನ್ ಮಾಡಿದೆ ಏನು ಮಾಡಿದ್ರೆ ಸೊ ಮಾರುತ್ತಾನೆ ಅಂತ ನಿಮಗೆ ನೀಟಾಗಿ ಏನಾದರೂ ಮೆನ್ಷನ್ ಮಾಡಿದೆ ಮಾರುತ್ತಾನೆ ಅಂತ ನಿಮಗೆ ನೀಟಾಗಿ ಮೆನ್ಷನ್ ಮಾಡಿದ ಅಂದರೆ ನೀವೇನು ಮಾಡಬೇಕು ಅವನಿಗೆ ಲಾಸ್ ಆಗೇ ಆಗುತ್ತೆ. ಮೊದಲು ಮಾರುತ್ತಾನೆ ಆಮೇಲೆ ಏನು ಮಾಡ್ತಾರೆ ಕೊಂಡುಕೊಳ್ಳುತ್ತಾನೆ ಅಂತ ನಿಮಗೆ ಏನಾದರೂ ಮೆನ್ಷನ್ ಮಾಡಿದಂದರೆ ಆಲ್ವೇಸ್ ಇವನಿಗೇನಾಗುತ್ತೆ ಲಾಸ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಲಾಸ್ ಆಗುತ್ತೆ ಗಮನ ಇಟ್ಕೊಳ್ಳಿ. ದ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು x² ಡಿವೈಡ್ ಬೈ 100 ಅಂತ ಒಂದು ಸಿಕ್ಕು ಫಾರ್ಮುಲಾ. ಸರ್ x² ಅಂದರೆ ಎಕ್ಸ್ ಅಂದರೆ ಇದೇನಿಲ್ಲ ಪರ್ಸೆಂಟೇಜು 20 ಅನ್ನೋದು ಪರ್ಸೆಂಟೇಜ್ ಅಷ್ಟೇ. ಅದು ಎಕ್ಸ್ ಇರೋ ಜಾಗದಾಗ ದ 20² ಡಿವೈಡ್ ಬೈ 100 ಆಗುತ್ತೆ. ದ 20² ಅಂದರೆ ದ 400 ಡಿವೈಡ್ ಬೈ 100 ಆಗುತ್ತೆ. ಡಿವೈಡ್ ಮಾಡಿದೆ ಅಂದರೆ ದ 4% ಲಾಸ್ ಕಲಾಸ್. ಭಾಳ ಈಸಿ ಆಗಿರೋ ಕ್ವಶನ್ಸ್. ಅದನ್ನು ಯಾಕೆ ಆ ಮೆಥಡ್ ಯಾಕೆ ಕೇಳಿದೆ ಅಂದರೆ ನಾನು ಇನ್ನೊಮ್ಮೆ ಹೇಳ್ತೀನಿ ದ ಪರ್ಸೆಂಟೇಜ್ ಏನಾದರೂ ಚೇಂಜ್ ಆದರೆ ಸ್ವಲ್ಪ ಗಲಿಬಿಲಿ ಮಾಡಿಕೊಟ್ರೆ ನಿಮ್ಗೆ ಕನ್ಫ್ಯೂಸ್ ಆದರೆ ಆ ಮೆಥಡ್ನ ಯೂಸ್ ಮಾಡಿ. ದ ಪರ್ಸೆಂಟೇಜ್ ಏನಾದರೂ ಇನ್ನೊಮ್ಮೆ ಓದ್ತಿದ್ರೆ ಪರ್ಸೆಂಟೇಜ್ ಏನಾದರೂ ಸೇಮ್ ಇದ್ದು ಇಲ್ಲಿ ಮಾರುತ್ತಾನೆ ಅಂತ ಇದ್ದರೆ ನಿಮಗೆ 100ಗೆ 100% ಅವ್ನಿಗೆ ಲಾಸ್ ಆಗೇ ಆಗುತ್ತೆ. ಅದೇ ಲಾಸ್ 100ಗೆ 100% ಲಾಸ್ ಆಗುತ್ತೆ. ಅರ್ಥ ಆಯ್ತು ಅಂತಂದರೆ ಇನ್ನೊಂದು ಯಾವಾಗಲಿದೆ ಇನ್ ಕೇಸು ನಿಮಗೆ ಕೇಳ್ದ ಸೇಮ್ ಕ್ವಶನ್ 1000 ಇದು ಅಮೌಂಟ್ ಸರ್ ಅಮೌಂಟ್ ಅಂದರೆ ಹೆಚ್ಚು ಕಡಿಮೆ ಅಮೌಂಟನ್ನು ಏನಾರ ಕೊಡಲಿ ಪರ್ಸೆಂಟೇಜ್ ಡಿಪೆಂಡ್ ಆಗಿರುತ್ತೆ ಗೊತ್ತಾ. ಪರ್ಸೆಂಟೇಜ್ ಅಮೌಂಟ್ ಅವ್ನು 1200 ಕೊಡಲಿ 2000 ಕೊಡಲಿ 3000 ಕೊಡಲಿ ನನಗೆ ಒಳ್ಳೆ ನನಗೇನಂದರೆ ಪರ್ಸೆಂಟೇಜ್ ಇದೆಲ್ಲ ದ ಪರ್ಸೆಂಟೇಜ್ ವೆರಿ ವೆರಿ ಇಂಪಾರ್ಟೆಂಟ್. ಸೇಮ್ ಇದ್ದಾಗ 10% ಲಾಭವಾಗುತ್ತೆ ಮತ್ತು 10% ನಷ್ಟವಾಗುತ್ತೆ ಅಂತ ಕೊಟ್ಟ ಅಂದರೆ ಅವ್ನಿಗೇನಾಗುತ್ತೆ ಅಂದರೆ 1% ಲಾಸ್ ಆಗುತ್ತೆ. ಬಗ್ಗೆ ಚೆಕ್ ಮಾಡಿ. 20% ಲಾಭವಾಗುತ್ತೆ ಅಥವಾ 20% ನಷ್ಟವಾಗುತ್ತೆ ಅಂದರೆ ಏನಾಗುತ್ತೆ 4% ಲಾಸ್ ಆಗುತ್ತೆ. ಅದೇ ರೀತಿ 30% ಲಾಭ 30% ನಷ್ಟ ಅಂತ ಮೆನ್ಷನ್ ಮಾಡಿದ್ರೆ 9% ಲಾಸ್ ಆಗುತ್ತೆ. 40% ಕೊಟ್ಟರೆ ಏನಾಗುತ್ತೆ 18% ಲಾಸ್ ಆಗುತ್ತೆ. ಭಾಳ ಸಿಂಪಲಾಗಿ ಮಾಡೋದು ಪರ್ಸೆಂಟ್ 10 20 30 40 50 ಕೊಟ್ಟರೆ ಭಾಳ ಈಸಿಯಾಗಿ ಮಾಡ್ಬೋದು. ಇದೇ ಕ್ವಶನ್ನ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಏನು ಚೇಂಜ್ ಮಾಡ್ತೀನಿ ಸೊ ಕೇಳಿಸ್ಕೊಳ್ಳಿ. ಸೇಮ್ ಕ್ವಶನ್ನ ಕೊಡ್ತೀನಿ ಪರ್ಸೆಂಟೇಜ್ ಚೇಂಜ್ ಮಾಡಿ ಇರಲಿ ಏನು ಸಮಸ್ಯೆ ಇಲ್ಲ. ಸೇಮ್ ಕ್ವಶನ್ನ ಕೊಡ್ತೀನಿ ಇದು ಸರ್ ಇದ್ರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನು ಸರ್. ಭಾಳ ಜನ ಏನಾಗ್ತಾರೆ ತಪ್ಪು ತಿಳ್ಕೊತಾರೆ ಮೀನ್ಸ್ ಕ್ವಶನ್ನ ಕನ್ಫ್ಯೂಸ್ ಆಗಿ ಸರ್ 30 ಐತಿ 30 ಅಂದರೆ 9% ಲಾಸು. ನೋ ಕ್ವಶನ್ ನೀವು ಅದಕ್ಕೆ ನೀವು 10 ಹೇಳ್ತಾ ಆವಾಗಲೇ ಮಾರುತ್ತಾನೆ ಅಂತ ಅಂಡರ್ಲೈನ್ ಹಾಕೊಳ್ಳಿ ಅಂತ ಹೇಳಿದ್ನಲ್ಲ ಇದಕ್ಕೆ ಹೇಳಿದೆ. ಒಬ್ಬ ವ್ಯಕ್ತಿ 2 ವಾಚ್ಗಳನ್ನು ತಲಾ 1200 ರೂಗಳಿಗೆ ಕೊಂಡುಕೊಳ್ಳುತ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಮಾರುತ್ತಾನೆ ಅಂತ ಇದ್ದಾಗ ಲಾಸ್ ಆಗ್ತಿತ್ತು. ಇಲ್ಲಿ ಕೊಂಡುಕೊಳ್ಳುತ್ತಾನೆ ಅಂತ ಅವ್ನು ನೀಟಾಗಿ ಮೆನ್ಷನ್ ಮಾಡ್ದ ಅಂದರೆ 100ಗೆ 100% ಇವನಿಗೆ ನೋ ಲಾಸ್ ನೋ ಪ್ರಾಫಿಟ್. ಯಾವುದೇ ಕಾರಣಕ್ಕೂ ಏನಾಗಲ್ಲ ಲಾಭನೂ ಆಗಲ್ಲ ಏನಾಗ ನಷ್ಟನೂ ಆಗಲ್ಲ ಏನಾಗಲ್ಲ ನೋ ಲಾಸ್ ನೋ ಪ್ರಾಫಿಟ್. ನೆನಪು ಯಾವುದೇ ಕಾರಣ ನಿಮ್ಗೆ ಇನ್ನೂ ಹೇಳ್ತೀನಿ ಒಬ್ಬ ವ್ಯಕ್ತಿ 2 ವಾಚ್ಗಳನ್ನು ತಲಾ 1200 ರೂಗಳಿಗೆ ಕೊಂಡುಕೊಳ್ಳುತ್ತಾನೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಮಾರುತ್ತಾನೆ ಅಂತ ಬಂದಾಗ ಲಾಸ್ ಆಗುತ್ತೆ. ಕೊಂಡುಕೊಳ್ಳುತ್ತಾನೆ ಅಂತ ಬಂದರೆ ಯಾವುದೇ ಕಾರಣಕ್ಕೆ ಏನಾಗಲ್ಲ ಅವನಿಗೆ ಲಾಸ್ ಆಗಲ್ಲ ಲಾಭ ಆಗಲ್ಲ. ಅದೇ ಹೆಂಗೆ ಸರ್ ನೋಡಿ ಬೇಕಾದ್ರೆ ನಿಮಗೆ ಕಾಮನ್ ಸೆನ್ಸ್ ಮೆಥಡ್ ಅವಾಗಲೇ ಮಾಡಿದ್ರೆ ಲಾಂಗ್ ಮೆಥಡ್ನೇ ಮಾಡಿ ತೋರಿಸ್ತೀನಿ ಕೇಳ್ಕೊಳ್ಳಿ. 2 ವಾಚ್ ಇರುತ್ತೆ ಓಕೆನಾ. ಒಂದನ್ನು 1200 ರೂಪಾಯಿಗೆ ಮತ್ತೊಂದು 1200 ರೂಪಾಯಿಗೆ ಏನು ಮಾಡ್ತಾನೆ ಕೊಂಡುಕೊಳ್ಳುತ್ತಾನೆ ಅಂದರೆ ಕಾಸ್ಟ್ ಪ್ರೈಸು ಇದು 100% ಆಗಿರುತ್ತೆ. ಕಾಸ್ಟ್ ಪ್ರೈಸ್ ಇಸ್ ಆಲ್ವೇಸ್ 100%. ಅಲ್ಲೇ ಮಾಡ್ತಾನೆ ಸೊ ಒಂದನ್ನು 30% ಲಾಭಕ್ಕೆ ಮತ್ತೊಂದನ್ನು 30% ನಷ್ಟಕ್ಕೆ ಏನು ಮಾಡ್ತಾನೆ 30 ನಷ್ಟಕ್ಕೆ ಮಾರುತ್ತಾನೆ. ನೋಡಿ ಮಾಡ್ತೀನಿ 1200 ರೂ ಈಸ್ ವಾಟ್ ಅಂದರೆ 100%. ಯಾಕೆಂದರೆ ಪ್ರೀವಿಯಸ್ಸು ಮಾರುತ್ತಾನೆ ಅಂತ ಇದ್ದು 100 ಬರ್ತಿರಲಿಲ್ಲ ಚೇಂಜ್ ಆಗೋದು. ಲಾಭ ಅಂತ ಬಂದಾಗ ಜಾಸ್ತಿ ಬರ್ತಿದೆ ನಷ್ಟ ಅಂತ ಬಂದಾಗ ಕಡಿಮೆ ಬರ್ತಿದೆ. ಇಲ್ಲಿ ಕೊಂಡುಕೊಂಡನು ಅಂದರೆ 100% ಆಗುತ್ತೆ. ಮಾರಿದ ಬೆಲೆ 30% ಏನಾಗುತ್ತೆ ಲಾಭಕ್ಕೆ 30% ಅಂದರೆ 30% ಲಾಭ ಅಂತ ಜಾಸ್ತಿ ಅಲ್ಲ ಈಸಿಗಳು ಕೊಂಡುಕೊಂಡ ಬೆಲೆ ಎಷ್ಟು ಅಂತ 0000 ಕ್ಯಾನ್ಸಲ್ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿದರೆ ಏನಾದರೆ ಅಂದರೆ ಸೊ ದ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಅಂದರೆ 12 ಇಂಟು ಸೊ 130 ಆಗುತ್ತೆ. 12 ಇಂಟು 130 ದ ಎಕ್ಸ್ ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದಾಗ 12 100
1440 ಬರುತ್ತೆ. ಓಕೆನಾ? 4000 ಸಾರಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂದರೆ ಆನ್ಸರು ದ 0 ಆ್ಯಸ್ ಇಟ್ ಈಸ್. ಸೊ 12 ಮೂರಲೆ 36, ದ ಕ್ಯಾರಿ 3, 12 12 + 3 15, 1560 ರೂಪಾಯಿ ಬರುತ್ತೆ. ಅದೇ ಥರನೇ ಸೆಕೆಂಡ್ ವಾಚ್ ಬಗ್ಗೆ ಮಾತಾಡ್ತೀನಿ, ಕೇಳ್ಕೊಳ್ಳಿ. ಸೆಕೆಂಡ್ ವಾಚ್ ಬಗ್ಗೆ ಮಾತಾಡ್ತೀನಿ. 1200 ರೂಗಳಿಗೆ 1200 ರೂಗಳಿಗೆ ಏನು ಮಾಡ್ತಾನೆ, ಮಾರುತ್ತಾನೆ ಅಂದರೆ ಅಂತ ಈಸ್ ಆಲ್ವೇಸ್ ಏನಾಗಿರುತ್ತೆ 100%. ಹಾಗಾದರೆ 30% ನಷ್ಟಕ್ಕೆ ಅಂದರೆ ಅಂತ, ನಷ್ಟ ಅಂದರೆ ಕಡಿಮೆ 70% ಈಸ್ ಈಕ್ವಲ್ ಟು ಎಕ್ಸ್ ಆಯ್ತು. ಇವಾಗ ಏನು ಮಾಡ್ತೀನಿ ಸ್ನೇಹಿತರೆ, ಡಿವೈಡ್ ಮಾಡ್ತಾ ಹೋಗ್ತೀನಿ. ಸೊ ಡಿವೈಡ್ ಮಾಡಿದಾಗ ದ 0000 ಕ್ಯಾನ್ಸಲ್ ಆಯಿತು. ಎಕ್ಸ್ ಇಂಟು 1 ಅಂದರೆ ದ ಎಕ್ಸ್ ಈಸ್ ಈಕ್ವಲ್ ಟು 12 ಇಂಟು 70 ಆಗುತ್ತೆ. ದ ಎಕ್ಸ್ ಈಸ್ ಈಕ್ವಲ್ ಟು ಜಸ್ಟ್ ಮಲ್ಟಿಪ್ಲೈ ಮಾಡಿದಾಗ 0, ದ 7 14, ದ 7 7 8 840 ಆಯಿತು. ಅಂದರೆ ಇಲ್ಲಿ ಏನಾಯ್ತಂದ್ರೆ 1560 ರೂಪಾಯಿ, ಇನ್ನೊಂದು ಏನಾಯ್ತು 840. ಕ್ಲೀನಾಗಿ ಕೇಳ್ಕೊಳ್ಳಿ. 1200 ತೊಗೊತಾನೆ, 30% ಲಾಭ ಅಂದರೆ 1560ಕ್ಕೆ ಮಾರ್ತಾನೆ. 1100ಕ್ಕೆ ಕೊಂಡ್ಕೊತಾನೆ, 30% ನಷ್ಟ ಅಂತ ಕೊಟ್ಟರೆ 840 ರೂಪಾಯಿಗೆ ಮಾಡ್ತಾನೆ. ಅದೇ ಗಮನಗಳು ಇವೆರಡನ್ನೂ ಕೊಂಡುಕೊಂಡ ಬೆಲೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಕೊಂಡುಕೊಂಡ ಬೆಲೆ ಏನಾಗಿರುತ್ತೆ ಅಂದರೆ 2400 2 ವಾಚಿಂದ ಮಾರಿದ ಬೆಲೆ ಇವೆರಡೂ ಆ್ಯಡ್ ಮಾಡಿದಾಗ ಎಕ್ಸಾಕ್ಟಾಗಿ 2400 ರೂಪಾಯಿ ಬರುತ್ತೆ. ಅವನು ಕೊಂಡ್ಕೊಂಡಿದ್ದು 2400 ರೂಪಾಯಿ, ಮಾರಿದ್ದು 2400 ರೂಪಾಯಿ. ಅಂದರೆ ಅವನಿಗೆ ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ನೀಟಾಗಿ ಅರ್ಥ ಆಯಿತು ಅನ್ಕೊಂಡ್ರೆ ಇವೆರಡೂ ಕ್ವಶನ್ನ ನೀವು ನೀಟಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇನ್ನು ಕೇಸ್ ಏನಾದರೂ ಪರ್ಸೆಂಟೇಜ್ ಏನಾದರೂ ಚೇಂಜ್ ಆಯಿತು 10 ಇಲ್ಲಿ 20 ಅಂತ ಬಂದಾಗ ಈ ಮೆಥಡೇ ಮಾಡಬೇಕಾಗುತ್ತೆ. ಅದಕ್ಕೆ 3 ಕ್ವಶನ್ಸ್ಗಳು ನಿಮಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮೆಥಡ್ನ ಮಾಡಿದೆ. ನೀಟಾಗಿ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡ್ರಿ. ಅರ್ಥ ಆಯಿತು ಅನ್ಕೊತೀನಿ. ವಿ ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ ಇಲ್ಲಿ ಕೇಳಿಸ್ಕೊಳ್ಳಿ. ಇದೊಂಥರ ಭಾಳ ಈಸಿ ಆಗಿರೋ ಕ್ವಶನ್ ನೋಡ್ಕೊಟ್ಟಿನಿ. ಕೆಲವೊಬ್ರು ಸ್ವಲ್ಪ ಇದೇನಿದು ಅಂತ ಅಂತಾರೆ, ಬಟ್ ಭಾಳ ಈಸಿಯಾಗಿ ಮಾಡ್ಬೋದು. ಏನಿದೆ, ಒಬ್ಬ ವ್ಯಾಪಾರಿಯು 5 ಡೈರಿ ಮಿಲ್ಕ್, ಹೆಣ್ಮಕ್ಳಿಗೆ ಡೈರಿ ಮಿಲ್ಕ್ ಅಂದರೆ ಭಾಳ ಇಷ್ಟ ಅಲ್ಲ? ವೆರಿ ಗುಡ್. ಒಬ್ಬ ವ್ಯಾಪಾರಿಯು 5 ಡೈರಿ ಮಿಲ್ಕ್ ಚಾಕ್ಲೇಟನ್ನು 10 ರೂಗಳಿಗೆ ಕೊಂಡುಕೊಂಡನು. ಯಾವ ನನ್ನ ಮಗನೂ ಕೊಡಲ್ಲ 5 ರೂಪಾಯಿಗೆ 10. 2 ರೂಪಾಯಿ ಸಿಗ್ತಾವೇನಾ? ಇಲ್ಲ. ಕೇಳಿಸ್ಕೊಡ್ರಿ. 5 ಡೈರಿ ಮಿಲ್ಕ್ ಡಿ ಅಂತ ಬರೀತೀನಿ. 5 ಡೈರಿ ಮಿಲ್ಕ್ ಚಾಕ್ಲೇಟನ್ನು 10 ರೂಗಳಿಗೆ ಕೊಂಡುಕೊಂಡನು. 10 ರೂಗಳ ಮೇಲೆ ಕೊಂಡ್ಕೊಂತಾನೆ. ಅಂದರೆ ಕೊಂಡುಕೊಂಡ ಬೆಲೆ ಅಂದ್ರೇನು? ಕೊಂಡುಕೊಂಡ ಬೆಲೆ, ದ ಕಾಸ್ಟ್ ಪ್ರೈಸ್. ಕೊಂಡುಕೊಂಡ ಬೆಲೆ ಕೊಂಡ್ಕೊಂತ ಅಂದರೆ ಹಾಗಾದ್ರೆ ಕಾಮನ್ ಸೆನ್ಸ್ ಡೈರಿ ಅಂದರೆ ಒಂದು ಡೈರಿ ಮಿಲ್ಕಿನ ಬೆಲೆ ಎಷ್ಟದು? 10 / 5. ಹಾಗಾದ್ರೆ 1 ಡೈರಿ ಮಿಲ್ಕಿನ ಬೆಲೆ ಎಷ್ಟದು? 2 ರೂ ಆಯಿತು. ಯಾವನಾರ ಒಂದು ಡೈರಿ ಮಿಲ್ಕ್ 2 ರೂಪಾಯಿ ಮಾಡಿದ್ರೆ ಗಂಡು ಮಕ್ಕಳು ಜೀವನ ಪಾವನ ಹಾಕೈತ್ರಿ ಇವ್ರೆ. ನೆಕ್ಸ್ಟ್ ಅದೇ ರೀತಿಯೇ 6 ಡೈರಿ ಮಿಲ್ಕನ್ನು 15 ರೂಗಳಿಗೆ ಮಾರುತ್ತಾನೆ. ಅವನೇನು ಮಾಡ್ತಾನೆ, ಸೇಲಿಂಗ್ ಪ್ರೈಸ್ ಇರುತ್ತೆ. ಏನು ಮಾಡ್ತಾನೆ, 6 ಡೈರಿ ಮಿಲ್ಕನ್ನು ಏನು ಮಾಡ್ತಾನೆ, 15 ರೂಗಳಿಗೆ, 6 ಡೈರಿ ಮಿಲ್ಕನ್ನು 15 ರೂಗಳಿಗೆ ಮಾರುತ್ತಾನೆ. ಅಪ್ಪ ಭಾಳ ಜನ ಯೋಚನೆ ಮಾಡ್ತಾರೆ, ಸರ್ ಅವನ ಹತ್ರ ತಗೊಂಡಿದ್ದೆ, ಅದು ಮಿಸ್ ಕೊಂಡುಕೊಂಡ ತಗೊಂಡಿದ್ದೆ 5 ಡೈರಿ ಮಿಲ್ಕು, 6 ಡೈರಿ ಮಿಲ್ಕ್ ಎಲ್ಲಿಂದ ಮಾರ್ತಾನೆ? ಕ್ವಶನ್ ತಪ್ಪೈತಿ ಅಂತ ಥಿಂಕ್ ಮಾಡೋರು ಭಾಳ ಜನ ಇರ್ತಾರೆ. ಅದರಲ್ಲಿ ಏನು ಮಾಡ್ತಾನೆ, ಅವ್ನು ಬುದ್ಧಿವಂತ ಆಪ್ಷನ್ ಕೊಡ್ತಾನೆ, ABCD ಕೊಡ್ತಾನೆ. ಏನು ಕೊಡ್ತಾನೆ? ಡಾಟಾ ಮಿಸ್ ಮ್ಯಾಚ್ ಕೊಟ್ಟಿರುವಂಥ ಕ್ವಶನ್ ತಪ್ಪಾಗಿದೆ ಅಂತ ಮೆನ್ಷನ್ ಮಾಡ್ತಾರೆ. ನೀವೇನು ಮಾಡ್ತೀರಾ, ಯಾವುದೋ ಮೂಡಾಗಿರ್ತೀರ, ತಗೊಂಡಿದ್ದ 5 6 ಮಾರ ಕೊಟ್ಟನೆ, ಒಂದೆಲ್ಲಿಂದ ಮೇಲಿಂದ ಉದುರ್ತಂದೆ, ಡಾಟಾ ತಪ್ಪೈತಿ, ರೊಚ್ಚಿಗೆ ದಿಂಗ್ ಗರ 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 ಸುತ್ತು ಹೊರ ಬರ್ತಾರೆ. ಸುತ್ತು ಬಂದು ಹೊರಗಡೆ ಲಾಭ ಯಾಕಂತಾರೆ. ಅರ್ಥ ಆಯ್ತ್ರಿ? ಹಂಗೆ ಅವ್ನು ಸರ್ 5 6 ಅಂದ್ಬಿಡಿ, ಅವನ ಹತ್ರ ಸಿಕ್ಕಾಪಟ್ಟೆ ಇರ್ತೈತಿ, ಇದೊಂದು ಎಕ್ಸ್ಟ್ರಾ ಇರ್ತೈತೆ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಡೈರಿ ಮಿಲ್ಕ್ ಇರುತ್ತೆ, 5 ಡೈರಿ ಮಿಲ್ಕ್ ತಗೊಂಡು ಹಾಕಂತಾನೆ. ಆತ ಥಿಂಕ್ ಮಾಡ್ಬೋದಲ್ಲ, ಯಾವುದೇ ಕೊಂಡಕ್ಕೂ ಕ್ವಶನ್ಸ್ ತಪ್ಪಿರಲ್ಲ, ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿಯೇ ಕೊಂಡುಕೊಂಡ ಬೆಲೆ ಆಯಿತು, ಮಾರಿದ ಬೆಲೆ ಅವನೇ ಕೊಟ್ಟೆ. ಹಾಗಾದ್ರೆ 1 ಡೈರಿ ಮಿಲ್ಕ್ನ ಬೆಲೆ ಅಂದರೆ 15 / 6 ಆಗುತ್ತೆ. 1 ಡೈರಿ ಮಿಲ್ಕಿನ ಬೆಲೆ 15 1 15 2 6, 6 1 6 2 12 3 ಇಳಿತು 0.5 ಅಂದರೆ 2.5 ರೂಪಾಯಿ ಆಯಿತು. ಅಂದರೆ 1 ಡೈರಿ ಮಿಲ್ಕನ್ನು 2 ರೂಪಾಯಿ ತೊಗೊತಾನೆ, ಅದೇ ಡೈರಿ ಮಿಲ್ಕನ್ನು 2.5 ಮಾರಕ್ಕೆ ಕೊಡ್ತಾನೆ. ಅಂದರೆ ನೀವು ಲಾಭ ಆಯಿತು ನಷ್ಟ ಆಯಿತು. ತಗೊಂಡಿದ್ದು 2 ರೂಪಾಯಿ, 2.5 ಮಾರಕೊಂಡೆ, 100ಗೆ 100% ಲಾಭ ಆಯಿತು. ಕೊಂಡುಕೊಂಡ ಬೆಲೆ, ಮಾರಿದ ಬೆಲೆ, ಏನೋ ಕೊಂಡುಕೊಂಡ ಬೆಲೆ, ಮಾರಿದ ಬೆಲೆ ಕೊಟ್ಟಾಗ ಯು ಕ್ಯಾನ್ ಯೂಸ್ ಫಾರ್ಮುಲಾ ಮೆಥಡ್ ಅಥವಾ ಕಾಮನ್ ಸೆನ್ಸ್ ಮೇಲೆ ಫಾರ್ಮುಲಾ ಯೂಸ್ ಮಾಡಿ ಲಾಭ ಆಗುತ್ತೆ. ಲಾಭ ಆಗಿದ್ರೆ ಪ್ರಾಫಿಟ್ ಪರ್ಸೆಂಟ್ ಆಗುತ್ತೆ. ಲಾಭ ಅಂದರೆ ಕೊಂಡುಕೊಂಡ ಬೆಲೆ ಎಷ್ಟು? ಮಾರಿದ ಬೆಲೆಯಲ್ಲಿ ಕೊಂಡುಕೊಂಡ ಬೆಲೆನ ಮೈನಸ್ ಮಾಡಿದಾಗ ಡಿನಾಮಿನೇಟರ್ ಏನಾಗಿರಬೇಕು? ಆಲ್ವೇಸ್
ಕೊಂಡುಕೊಂಡ ಬೆಲೆನೇ ಆಗಿರಬೇಕು ಇಂಟು 100. ಗೊತ್ತಿರಿ ಸಿಂಪಲ್ ಪ್ರಾಬ್ಲಮ್ಗೆ ಫಾರ್ಮುಲಾ ಯೂಸ್ ಮಾಡಿ. ಕೊಂಡುಕೊಂಡ ಬೆಲೆ ಮಾರದ ಬೆಲೆ ಡೈರೆಕ್ಟಾಗಿ ಸಿಗ್ತಾನೆ, ಯು ಕ್ಯಾನ್ ಯೂಸ್ ಫಾರ್ಮುಲಾ, ಭಾಳ ಈಸಿಯಾಗಿ ಮಾಡ್ಬೋದು. ಮತ್ತು 2 ಲೈನ್ ಮೆಥಡ್ ಬೇಡ್ರಿ. ಸೊ 2ವರೆಗೆ 2 ರೂಪಾಯಿ ಹೋದರೆ 2ವರೆಗೆ 2 ರೂಪಾಯಿ ಹೋದ್ರೆ ಎಷ್ಟು ಉಳಿದು 0.5 50 ಪೈಸೆ ಉಳಿತು. ಮತ್ತು 0.5 ಡಿವೈಡ್ ಬೈ 2 ಇಂಟು 100. ಸೊ 2 1 2 2 50 100. ಸೊ ಇದು ಮಲ್ಟಿಪ್ಲೈ ಮಾಡಿ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 0.5 ಇಂಟು 50. ಸೊ ಇದು ಮಲ್ಟಿಪ್ಲೈ ಮಾಡಿದಾಗ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 5 25 ಆಗುತ್ತೆ. ಸೊ 25% ಏನಾಗುತ್ತೆ ಅವನಿಗೆ ಲಾಭವಾಗುತ್ತೆ. ಎಷ್ಟು ಪರ್ಸೆಂಟು? 20. ಏನಾಗ 2 ರೂಪಾಯಿಗೆ 50 ಪೈಸೆ ಲಾಭ ಅಂದರೆ 2 ರೂಪಾಯಿ ಇರುತ್ತೆ, 50 ಪೈಸೆ ಲಾಭ ಅಂದರೆ 25 ರೂಪಾಯಿ. 2 ರೂಪಾಯಿ 1 ರೂಪಾಯಿ ಲಾಭ ಅಂದರೆ 50% ಲಾಭ. ಕಾಮನ್ ಸೆನ್ಸು, ಭಾಳ ಈಸಿಯಾಗಿರುತ್ತೆ ಕ್ವಶನ್ ಸ್ನೇಹಿತರೆ. ಇವೆಲ್ಲ ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಹೋಗ್ಬೇಡ್ರಿ. ಸೊ ಇದೇ ಥರ ಬೇಕಾದ್ರೆ ಹಾಕಿ ಅಂದರೆ ಬೇಕಾದ್ರೆ ಹಾಕ್ತೀನಿ. ಸೊ ಇದೇ ಥರ ಒಂದು ಕ್ವಶನ್ಸ್ ಇರಬೇಕು, ಅದು ನೀವು ಬೇಕಾದ್ರೆ ಹೋಮ್ವರ್ಕ್ ಮಾಡಂತೀರಿ. ಹಾಕ್ತೀನಿ, ನೆಕ್ಸ್ಟ್ ಕ್ವಶನ್ ಇರುತ್ತೆ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಬ್ಬ ವ್ಯಕ್ತಿ 25 ಚೇರುಗಳನ್ನು 500 ರೂಗಳಿಗೆ ಕೊಂಡುಕೊಳ್ಳುತ್ತಾನೆ. ಸೇಮ್ ಕ್ವಶನ್ ಕಂಡ್ರ, ಇದನ್ನು ನೀವು ಹೋಮ್ವರ್ಕ್ ಮಾಡಿರಿ. ಸೊ ಹೋಮ್ವರ್ಕ್ ಮಾಡಿ ನಿಮ್ಮ ಆನ್ಸರನ್ನು ಏನು ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕ್ತೀರಿ. ಸೇಮ್ ಇದೆ. 25 ಚೇರನ್ನು 5,000 ತೊಗೊತಾನೆ, 10 ಚೇರನ್ನು 1,800 ರೂಪಾಯಿ ಮಾಡ್ತಾನೆ. ಹಾಗಾದ್ರೆ ಆತನಿಗೆ ಆಗುವ ಶೇಕಡ ಲಾಭ ಅಥವಾ ನಷ್ಟಿಷ್ಟು. ಸೇಮ್ ಕ್ವಶನ್ಸ್ ಇದೆ, ಮಾಡ್ತಿರಲ್ಲ. ಸೊ ಮಾಡಿರಿ ಓಕೆನಾ. ಡೈರಿ ಮಿಲ್ಕ್ ಇಲ್ಲಿ ಇಲ್ಲ, ಇಲ್ಲೇ ಚೇರ್ಗಳಿದಾವೆ ಓಕೆನಾ. ನಮ್ಮ ಚೇರ್ ಏನಾಗಿರಬೇಕು? ಸೊ ಒಳ್ಳೆ ಅಧಿಕಾರಿ ಆಗಿರುವಂಥ ಚೇರ್ ಆಗಿರ್ಬೇಕು ಇವರೇ. ಕೇಳಿಸ್ಕೊಳ್ಳಿ. ಕೊಂಡುಕೊಂಡಂಥ 10 ಚೇರಿನ ಬೆಲೆಯು ಮಾರಿದಂಥ 15 ಚೇರಿನ ಬೆಲೆಗೆ ಸಮನಾಗಿರುತ್ತೆ. ತುಂಬ ಜನ ಈ ಕ್ವಶನ ನೋಡಿ ತಲೆ ಕರ್ಕೊಳ್ಳೋರು ಭಾಳ ಜನ ಇದ್ದಾರೆ. ಈ ಕ್ವಶನ ನಾನು ಬೇರೆ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ನಾನು ನೋಡಿದಾಗ ಇವರೇ, ಸೊ ಈ ಕ್ವಶನ್ ಸ್ವಲ್ಪ ಗಲಿಬಿಲಿ ಇಲ್ಲ, ಇದು 2 ಲೈನು ಅಥವಾ 3 ಲೈನಲ್ಲಿ ಈಸಿಯಾಗಿ ಕ್ವಶನ್ನ ಮಾಡ್ಬೋದು ಇವರೇ. ಏನದು? ಕೊಂಡುಕೊಂಡಂಥ 10 ಚೇರಿನ ಕೊಂಡುಕೊಂಡನು ಅಂದರೆ ಏನೋ ಕಾಸ್ಟ್ ಪ್ರೈಸು. ಕೊಂಡುಕೊಂಡಂಥ 10 ಚೇರಿನ ಬೆಲೆಯು ಮಾರಿದಂತಹ ಸೇಲಿಂಗ್ ಪ್ರೈಸ್ ಮಾರಿದಂತಹ 15 ಚೇರಿನ ಬೆಲೆಗೆ ಸಮನಾದರೆ ಆತನಿಗೆ ಆಗುವ ಶೇಕಡ ಲಾಭವು ಎಷ್ಟು? ಆತನಿಗೆ ಆಗುವ ಶೇಕಡ ಲಾಭವು ಎಷ್ಟು? ಶೇಕಡ ಲಾಭ ಅಥವಾ ಶೇಕಡ ನಷ್ಟವು ಎಷ್ಟು? ಗಮನವಿಟ್ಟು ಕಿವಿ ಕೊಟ್ಟು ಕೇಳಿ. ಇದನ್ನು ಭಾಳ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ, ಭಾಳ ಈಸಿಯಾಗಿ ಮಾಡ್ಬೋದು. ಹೆಂಗೆ ಏನಕ್ಕೆ ಕೇಳಿ. ಕೊಂಡುಕೊಂಡಂತಹ 10 ಚೇರಿನ ಬೆಲೆ, ಅವನು ಏನು ಹೇಳ್ತಾ ಅದು ಬರೀತೇನೆ. ಕೊಂಡುಕೊಂಡಂತಹ 10 ಚೇರಿನ ಬೆಲೆಯು ಮಾರಿದಂತಹ 15 ಚೇರಿನ ಬೆಲೆಗೆ ಮಾರಿದಂತಹ 15 ಚೇರಿನ ಬೆಲೆಗೆ ಸಮನಾದರೆ, ಕೊಂಡುಕೊಂಡಂಥ 10 ಚೇರಿನ ಬೆಲೆಯು ಮಾರಿದಂತಹ ಸೇಲಿಂಗ್ ಪ್ರೈಸ್ ಮಾರಿದಂತಹ 15 ಚೇರಿನ ಬೆಲೆಗೆ ಸಮನಾದರೆ. ನಾನು ಏನು ಎಕ್ಸ್ಟ್ರಾ ಬರ್ದಿಲ್ಲ, ಅವನು ಏನು ಹೇಳಿದಾನೆ ಅದನ್ನು ಬರ್ದೇನೆ. ಬೇರೆ ರೀತಿ ಮಾಡ್ತಾ ಇದು ಭಾಳ ಈಸಿಯೆಸ್ಟ್ ಮೆಥಡ್. ಇನ್ನೊಮ್ಮೆ, ಕೊಂಡುಕೊಂಡಂಥ 10 ಚೇರಿನ ಬೆಲೆಯು ಮಾರಿದಂತಹ ಸೇಲಿಂಗ್ ಪ್ರೈಸ್ 15 ಚೇರಿನ ಬೆಲೆಗೆ ಸಮನಾದರೆ ಆತನಿಗೆ ಆಗುವ ಶೇಕಡ ಲಾಭ. ಅವನೇನು ಕೊಟ್ಟೆ ಅಂತ ಬರ್ದೆ. ಇವಾಗ ಏನು ಮಾಡ್ತೀನಿ ನಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೆನಪಿದ್ದೆ ಅಂತ ಕಾಣುತ್ತೆ. 5x = 10 ಅಂತ ಕೊಟ್ಟಾಗ ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇದ್ದಾಗ 5ನ್ನ ಡಿವೈಡ್ ಮಾಡ್ಬೋದು. ಸೊ x = 10 / 5. ಸರ್ ಏನು ಹೇಳ್ತೀರಾ ಸರ್, ಚಿಕ್ಕ ಮಕ್ಕಳಿದಾಗ ಓದೇವೆ ಅಂತೀರ. ನಾ ಇಲ್ಲೂ ಅದನ್ನೇ ಮಾಡೋದು. ಏನು ಮಾಡ್ತೀನಿ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಸೇಲಿಂಗ್ ಪ್ರೈಸ್ ಇಲ್ಲ ಅಂತ ಅಂದ್ಕೊಂಡ್ರೆ ಇಷ್ಟೇ ಇದೆ. ನಾನು ಏನು ಮಾಡ್ತೀನಿ, ಈ 10ನ್ನು ಡಿವೈಡ್ ಮಾಡ್ಬೋದಲ್ಲ, ಸೇಮ್ ರೂಲ್ ಮಾಡ್ಬೋದಲ್ಲ. 10ನ್ನು ಡಿವೈಡ್ ಮಾಡಿದೆ, ಕೊಂಡ ಬೆಲೆ ಹಂಗೆ ಬರ್ದೆ, ಈಕ್ವಲ್ ಅಂತ ಬರ್ದೆ. ಈ 10ನ್ನು ಡಿವೈಡ್ ಮಾಡಿದೆ, ದ 15 / 10 ಅಂತ ಬರ್ದೆ. ಕ್ಲಿಯರಾ? ಇವು ಸರ್ ಸೇಲಿಂಗ್ ಪ್ರೈಸ್ ಏನು ಮಾಡಿದೆ ಅಳಿಸ್ಬಿಟ್ರಲ್ಲ, ಮತ್ತೆ ಬರಿತೀನಿ ಇವಾಗ ಸೇಲಿಂಗ್ ಪ್ರೈಸ್. ಎಸ್ ಸರ್. ಇವಾಗ ಇಲ್ಲಿ 10 ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ 10 ಇಲ್ಲ. ಸೇಮ್ ಮೆಥಡ್, 2 ಮಧ್ಯೆ ಇಂಟಿದೆ, ಇದನ್ನು ಡಿವೈಡ್ ಮಾಡ್ಬೋದಲ್ಲ. 2 ಮಧ್ಯೆ ಇಂಟಿದಲ್ಲ, ಇದನ್ನು ಡಿವೈಡ್ ಮಾಡ್ಬೋದಲ್ಲ. ಸೇಮ್ ರೂಲ್ ಏನು ಮಾಡಿಲ್ಲ. ಸೊ ಇದನ್ನು ಡಿವೈಡ್ ಮಾಡಿದೆ, ಈ ಸೇಲಿಂಗ್ ಪ್ರೈಸ್ ಏನಾಗುತ್ತೆ ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಸರ್ ಇಲ್ಲಿ 10 ಹೋಯ್ತು, ಬಾರ್ದೆ 10. ಅರ್ಥ ಆಯ್ತು ರೀ? ಫೈನ್. ಇವಾಗ ಕಾಮನ್ ಸೆನ್ಸ್ ಮೆಥಡು ನಿಮಗೆ ಗೊತ್ತಿರುತ್ತೆ, ನೀವು ಅದ್ಭುತವಾಗಿ ನಾಲೆಜ್ ಇರುತ್ತೆ. ಸ್ವಲ್ಪ ಮಿಸ್ಟೇಕ್ ಮಾಡ್ಕೊತಾರೆ ನೋಡಿ. ನಿಮಗೆ 10 ಫಾರ್ ಎಕ್ಸಾಂಪಲ್ x / y is equal to 5 / 2. ಈ ಕ್ವಶನ್ ಎಲ್ಲೋ KSRB PSI ನೋಡಿದ್ರಿ ಇವರೇ. ಈ ಥರ ಒಂದು ಕ್ವಶನ್ ಕೊಟ್ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ x + y / x - y ಅಂತ ಕೇಳಿದ್ದ. ಅದೊಂದು ಕ್ವಶನ್ ಪೇಪರಲ್ಲಿ. ಅಂದರೆ ನನಗೆ ಎಕ್ಸ್ ವ್ಯಾಲ್ಯೂ ಬೇಕು, ವೈ ವ್ಯಾಲ್ಯೂ ಸಿಕ್ಕರೆ ಈಸಿಯಾಗಿ ಮಾಡೋದು. ಇದೇ ಥರ ಕ್ವಶನ್ ನಾನು ನೋಡಿದ್ದೀನಿ ಪೇಪರ್ಲಿ. ಏನಿಲ್ಲ ಸ್ನೇಹಿತರೆ, ಇಲ್ಲಿ ಭಾಳ ಈಸಿ ಇದೆ. ಇಲ್ಲಿ x / y is equal to 5/6 ಅಂದರೆ ಇವೆರಡರ ಮಧ್ಯೆ ಈಕ್ವಲ್ ಇದ್ದಾಗ ನ್ಯೂಮರೇಟರ್ ಈಸ್ ಆಲ್ವೇಸ್ ಈಕ್ವಲ್ ಟು ನ್ಯೂಮರೇಟರ್. ದ x is equal to 5 ಅಂತ ಧೈರ್ಯವಾಗಿ ಬರಿಬೋದು, ಯಾಕಂದರೆ ಈಕ್ವಲ್ ಐತಿ. ದ y is equal to 2 ಅಂತ ಧೈರ್ಯವಾಗಿ ಬರಿಬೋದು. ಹೌದಲ್ಲ? ಯಾವಾಗ ಈಕ್ವಲ್ ಇದ್ದಾಗ, ನ್ಯೂಮರೇಟರ್ ಡಿನಾಮಿನೇಟರ್ ಇದ್ದಾಗ, ಓಕೆ, ಛೇದ ಅಂಶ ಈಕ್ವಲ್ ಇದ್ದಾಗ ಛೇದಕ್ಕೆ ಈಕ್ವಲು ಅಂಶಕ್ಕೆ ಈಕ್ವಲ್ ಆಗಿರುತ್ತೆ.
ಈ ರೂಲ್ ಗೊತ್ತಿರಿ, ಇದೆಲ್ಲ ನಾನು ನೋಡಿದ್ದೀನಿ ಕ್ವಶನ್ ಪೇಪರ್ ನೀವು ತೆಗೆದಾಗ ಸಿಗುತ್ತೆ. ಓಕೆನಾ? ಇದು ಸೇಮ್ ಆ್ಯಸ್ ಇಟ್ ಈಸ್. ಈಕ್ವಲ್ ಇದ್ದಾಗ ನ್ಯೂಮರೇಟರ್ ಈಕ್ವಲ್ ಹೇಳ್ಬೋದಲ್ಲ, ಅಂದರೆ ಕೊಂಡುಕೊಂಡ ಬೆಲೆಯನ್ನು 15 ರೂಪಾಯಿ ಅಂತ ಬರಿಬೋದಲ್ವ. ಹಂಗಾರೆ ಮಾರಿದ ಬೆಲೆ ಎಷ್ಟು? ಮಾರಿದ ಬೆಲೆಯು 10 ರೂಪಾಯಿ ಅಂತ ಬರಿಬೋದಲ್ವ. ತುಂಬ ಜನ ಈ ಕ್ವಶನ ನೋಡಿ ಏನು ಮಾಡ್ತಾರೆ ಅಂದರೆ ಇವರೇ ಕೊಂಡುಕೊಂಡು ಇದ್ರ ಈ ಕ್ವಶನ ಓದ್ಬಿಟ್ಟು ಅವ್ನಿಗೇನಾಗುತ್ತೆ, ಲಾಭ ಆಗುತ್ತೆ, ಸಾರಿ ಏನಾಗುತ್ತೆ, ಆಲ್ವೇಸ್ ನೋಡ್ತೇವೆ ಕೊಂಡುಕೊಂಡು 10 ಚೇರ್ ಬೆಲೆಗೆ ಮಾರಿದ 15 ಚೇರ್, ಮಾರಿದ ಬೆಲೆ ಜಾಸ್ತಿ ಐತಿ 15 ಚೇರ್ ಮಾರೇನೆ ಅಂದ್ಬಿಟ್ಟು ಲಾಭ ಅಂತಾರಲ್ಲರು, ಲಾಭ ಬೇಕು ಅಂತಾರೆ, ಲಾಭ ಅಂತ. ಅದಕ್ಕೆ ಕ್ವಶನ ನೀಟಾಗಿ ಬರ್ಕೊಳ್ಳಿ, ಏನು ಹೇಳಿದ್ದಾನೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನೋಡಿ, ಕೊಂಡುಕೊಂಡ ಬೆಲೆ 15, ಮಾರಿದ ಬೆಲೆ 10 ರೂಪಾಯಿ. ಫಾರ್ಮುಲಾ ಯೂಸ್ ಮಾಡೋಣ. 15 ರೂಪಾಯಿ ಕೊಂಡ್ಕೊಂಡು 10 ರೂಪಾಯಿ ಮಾರ್ತೆ ಅಂದ್ರೆ ಲಾಸ್ ಅಲ್ರಿ ಇವ್ರೆ, ಕಾಮನ್ ಸೆನ್ಸು. ಹಂಗಾರೆ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಕೊಂಡುಕೊಂಡ ಬೆಲೆ 15 ರೂಪಾಯಲ್ಲಿ 10 ರೂಪಾಯಿ ಕಳೆದು ನನ್ನ ಡಿನಾಮಿನೇಟರ್ ಆಲ್ವೇಸ್ ಏನಿರಬೇಕು, ಕೊಂಡುಕೊಂಡ ಬೆಲೆನೇ ಇರಬೇಕು, ಇಂಟು 100. ದ ಲಾಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 15 ಅಂದರೆ 5 ಡಿವೈಡ್ ಬೈ 15 ಈಸ್ ಈಕ್ವಲ್ ಟು 100. 5 1 5, 5 3 15. ದ 3 1 3, 3 3 9, 3 ಕ್ಯಾರಿ ಅಗೇನ್ 3 3 9 ಪಾಯಿಂಟ್ ಇರ್ತೀನಿ. ಸೊ ನೆಕ್ಸ್ಟ್ ಅಗೇನ್ 3 3 9. ದ ಲಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 33.3% ಏನಾಗುತ್ತೆ, ಅವನಿಗೆ ಲಾಸ್ ಆಗುತ್ತೆ. ಭಾಳ ಕೊಂಡುಕೊಂಡ ಬೆಲೆ ಮಾರಿದ ಬೆಲೆ ಡೈರೆಕ್ಟಾಗಿ ಸಿಗ್ತದೆ. ದಯವಿಟ್ಟು ನೀವೇನು ಮಾಡ್ತೀರಾ, ಫಾರ್ಮುಲಾನ ಯೂಸ್ ಮಾಡಿ. ನಾವು ಪ್ರೀವಿಯಸ್ ಒಂದಿಷ್ಟು ಕ್ವಶನ್ ಮಾಡೋದು, ನಾವು ಡೈರೆಕ್ಟಾಗಿ ಕೊಟ್ಟಿರಲಿಲ್ಲ ಕೊಂಡುಕೊಂಡ ಬೆಲೆ ಮಾರಿದ ಬೆಲೆ, ಅವಾಗ ಕಾಮನ್ ಸೆನ್ಸ್ ಮೆಥಡ್ನ ಯೂಸ್ ಮಾಡಿದ್ರೆ ಭಾಳ ಅದ್ಭುತವಾದ ಕ್ವಶನ್. 33 ಪಾಯಿಂಟ್ ಇದು ಬರ್ತಾವೆ, 33.333 ಬರ್ತದೆ. ದಸ್ ಇಸ್ ಎನಫ್. 33.33 ಇಸ್ ಎನಫ್. ಸೊ ಇದು ಭಾಳ ಅದ್ಭುತವಾದಂಥ ಕ್ವಶನ್ಸ್. ಈ ಕ್ವಶನ್ನ ಭಾಳ ಸಿಂಪಲ್ ಆಗಿರೋ ಕ್ವಶನ್ಸ್. ಎಷ್ಟು ಕಷ್ಟಪಡ್ಕೊಂತಾರೆ ಹುಡುಗರು ಅಂದರೆ ಅಷ್ಟು ಕಷ್ಟಪಡ್ತಾರೆ. ಸೊ ಈ ಕ್ವಶನ್ಸ್ಗಳನ್ನು ನೋಡಿದೆ ನಾನು, ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಯು ಕ್ಯಾನ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ಕೊಂಡುಕೊಂಡಂತಹ ಬಾಟಲ್ 200 ರೂ ಮಾರಿದರೆ ಮಾರಿದಂಥ 15 ಬಾಟಲ್ನ ಬೆಲೆಗೆ ಸಮಾಂತರ. ಸೇಮ್ ಕ್ವಶನ್ ಐತಿರ, ಕ್ವಶನ್ ಏನು ಚೇಂಜ್ ಐತಿ ನೋಡ್ರಿ. ಕೊಂಡುಕೊಂಡಂತಹ 200 ಬಾಟಲ್ನ ಬೆಲೆ, ಬಾಟಲ್ 200 ಅಲ್ಲ, ಸಾರಿ, ಕೊಂಡುಕೊಂಡಂಥ 200 ಬಾಟಲ್ನ ಬೆಲೆಯು ಮಾರಿದಂಥ 150 ಬಾಟಲ್ನ ಬೆಲೆಗೆ ಸಮನಾದರೆ ಆತನಿಗೆ ಆಗುವಂಥ ಶೇಕಡ ಲಾಭನಷ್ಟು. ಅದ್ಭುತವಾದ ಒಂದು ಕ್ವಶನ್ಸ್ ಇದೆ. ಈ ಕ್ವಶನ ಹೋಮ್ವರ್ಕ್ ಅಂತ ಕೊಟ್ಟೀನಿ. ಹೋಮ್ವರ್ಕ್ ಅನ್ಕೊಬೇಡ್ರಿ, ಅಲ್ಲೇ ಕೂತಿರ್ತಾರೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಾಡಿರಿ. ಸೊ ಹೋಮ್ವರ್ಕ್ ಅಂತ ಕೊಟ್ಟಿರ್ತಾರೆ, ಮಾಡಿ ನಿಮ್ಮ ಆನ್ಸರನ್ನು ಏನು ಮಾಡ್ತಾರೆ, ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಆನ್ಸರ್ನ ಹಾಕಿಸ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಸೊ ಇದನ್ನು ನೀಟಾಗಿ ಈ ಥರ ಕ್ವಶನ್ಸ್ಗಳನ್ನ, ಪ್ರೀವಿಯಸ್ ಇರೋ ಕ್ವಶನ್ಗಳನ್ನ ಚೆಕ್ ಮಾಡ್ಕೊತ ಹೋಗ್ರಿ. ಸೊ ಅದ್ಭುತವಾದ ಕ್ವಶನ್ಸು ನಿಮಗೆ ನೀಟಾಗಿ ಅರ್ಥ ಆಗೋ ಲೆವೆಲಿಗೆ ಮಾಡಿದೆ ಅಂತ ಕಾಣುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ದ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ ಏನು ಮಾಡ್ತೀನಿ, ಲಾಭ ಮತ್ತು ನಷ್ಟದಲ್ಲಿ ಪ್ರೀವಿಯಸ್ ಇಯರ್ ಒಂದಿಷ್ಟು ಕ್ವಶನ್ಸ್ನ ಆಯ್ಕೆ ಮಾಡ್ತೀನಿ. ನಾವು ಏನೇ ಕ್ಲಾಸ್ನ ಮಾಡಿದ್ರು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ನ ಸ್ವಲ್ಪ ಅನಲೈಸ್ ಮಾಡಿದ್ರೆ ನಮ್ಮ ತಲೆಯಲ್ಲಿ ಎಲ್ಲ ಹೋಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ನ ಮುಕ್ಕೊಟ್ಟನೆ ನಿಮಗೆ ಸ್ವಲ್ಪ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಎರಡನೇ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋ ಕಾರಣ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಆ ಥರ ಮಾಡಲ್ಲ, ಕ್ಲಾಸಸ್ಗಳು ಕಂಟಿನ್ಯೂ ಇರ್ತವೆ. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್. ಬಾಯ್.